सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಧೃತರಾಷ್ಟ್ರನ ಆಸ್ಥಾನದಲ್ಲಿ ಎರಡನೇ ಬಾರಿಗೆ ದ್ಯೂತದ ಆಟ ಪ್ರಾರಂಭವಾಗುತ್ತೆ. ಈ ಬಾರಿ ಕೂಡ ಯುಧಿಷ್ಠಿರ ಸೋಲನ್ನು ಅನುಭವಿಸ್ತಾನೆ. ಒಪ್ಪಂದದ ಪ್ರಕಾರ ಯಾರೇ ಸೋಲಲಿ ಅವರು 12 ವರ್ಷ ವನವಾಸವನ್ನು ಮಾಡಬೇಕು ಹಾಗೂ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮಾಡಬೇಕು. ಸೊ ಈ ಅಜ್ಞಾತವಾಸದ ಸಮಯದಲ್ಲಿ ಅವರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಒಂದೊಮ್ಮೆ ಅವ್ರನ್ನ ಯಾರಾದರೂ ಗುರುತಿಸಿದರೆ ಮತ್ತೆ 12 ವರ್ಷಗಳ ಕಾಲ ವನವಾಸ ಮಾಡಬೇಕು. ಈ ಒಪ್ಪಂದವನ್ನು ಪಣವಾಗಿಟ್ಕೊಂಡು ದ್ಯೂತವನ್ನು ಆಡಿ ಯುಧಿಷ್ಠಿರ ಸೋಲು ಅನುಭವಿಸಿರ್ತಾನೆ. ಸೊ ಮಾತಿನಂತೆ 12 ವರ್ಷಗಳ ಕಾಲ ಹಾಗೂ 1 ವರ್ಷದ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ಪಾಂಡವರು ಮತ್ತು ದ್ರೌಪದಿ ಬರ್ತಾರೆ. 12 ವರ್ಷಗಳ ಕಾಲ ವನವಾಸವನ್ನು ಯಶಸ್ವಿಯಾಗಿ ಪೂರೈಸಿ 13ನೇ ವರ್ಷ ಅಜ್ಞಾತವಾಸವಾದ ಕಾರಣದಿಂದ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳಿ ಅವರೆಲ್ಲರೂ ವೇಷವನ್ನು ಬರೆಸ್ಕೋತಾರೆ ಮತ್ತು ಸೂಕ್ತವಾದ ಜಾಗ ಅಂತ ಹೇಳಿ ಅವರೆಲ್ಲರೂ ಕೂಡ ವಿರಾಟನ ಆಶ್ರಯವನ್ನು ಪಡಿತಾರೆ. ವಿರಾಟ ನಗರಕ್ಕೆ ಬಂದು ಅಲ್ಲಿ ರಾಜನ ಆಶ್ರಯವನ್ನು ಪಡೀತಾರೆ. ಅಲ್ಲಿ ವಿರಾಟ ರಾಜನಿಗೆ ಯುಧಿಷ್ಠಿರ ತಾನೊಬ್ಬ ಬ್ರಾಹ್ಮಣ, ನನ್ನ ಹೆಸರು ಕಂಕ ಅಂತ ಹೇಳಿ ಅವನ ಸ್ನೇಹವನ್ನು ಸಂಪಾದನೆ ಮಾಡಿ ಅವನಿಗೆ ಆಪ್ತ ಸಹಾಯಕನಂತೆ ಅರಮನೆಯಲ್ಲಿ ಇದ್ದುಕೊಂಡು ಅವನಿಗೆ ಸೂಕ್ತ ಸಮಯದಲ್ಲಿ ಕೆಲವು ಉಪಯುಕ್ತವಾದಂತಹ ಸಲಹೆಗಳನ್ನು ಕೊಡ್ತಾ ಅವನ ವಿಶ್ವಾಸವನ್ನು ಗಳಿಸಿ ಅರಮನೆಯಲ್ಲಿ ಅವನು ಈ ರೀತಿ ಕಂಕ ಅಂತ ಹೇಳಿಕೊಂಡು ವೇಷವನ್ನು ಮರೆಸಿಕೊಂಡಿರ್ತಾನೆ. ಅದೇ ರೀತಿ ವಿರಾಟ ರಾಜನ ಅರಮನೆಯ ಪಾಕಶಾಲೆಯಲ್ಲಿ ಭೀಮ ತನ್ನ ಹೆಸರು ಬಲ್ಲವ ಅಂತ ಹೇಳಿಕೊಂಡು ಅಡಿಗೆಗಾರನಾಗಿ ಕೆಲಸವನ್ನು ಮಾಡ್ತಾನೆ. ಹಾಗೂ ವಿರಾಟ ರಾಜನ ಮಗಳಿಗೆ ನೃತ್ಯವನ್ನು ಹೇಳಿಕೊಡ್ತಾ ತನ್ನ ಹೆಸರು ಬೃಹನ್ನಳೆ ಅಂತ ಹೇಳಿ ಅರ್ಜುನ ಆವೇಶದಲ್ಲಿ ಅಲ್ಲಿರ್ತಾನೆ.
ಮತ್ತು ಮಹಾರಾಜನ ಅಶ್ವಶಾಲೆಯಲ್ಲಿ ದಿಸ್ ನಕುಲ, ನನ್ನ ಹೆಸರು ಗ್ರಂಥಿಕ ಅಂತ ಹೇಳಿ, ನಾನು ಕುದುರೆಗಳನ್ನ ಅವುಗಳ ಆರೋಗ್ಯದಲ್ಲಿ ಮತ್ತು ಕುದುರೆಯನ್ನು ಪಳಗಿಸೋದರಲ್ಲಿ ನಾನು ಪರಿಣಿತ ಅಂತ ಹೇಳಿ ಈ ಒಂದು ಕುದುರೆಯ ಶಾಲೆಯಲ್ಲಿ, ಅಶ್ವಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸಹದೇವ ಗೋಶಾಲೆಯಲ್ಲಿ ತಂತಿಪಾಲ ಅನ್ನೋ ಹೆಸರಿನಿಂದ ಕೆಲಸವನ್ನು ಮಾಡ್ತಾನೆ. ಹೀಗೆ ಪಂಚಪಾಂಡವರು 5 ಜನ ವಿರಾಟನ ಆಶ್ರಯದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಹೇಳಿಕೊಂಡು ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಅಜ್ಞಾತವಾಸವನ್ನು ಪ್ರಾರಂಭ ಮಾಡ್ತಾರೆ. ಅದರಂತೆ ಅವರ ಜೊತೆಯಲ್ಲಿ ಬಂದಿರುವಂತಹ ದ್ರೌಪದಿ, ಅವಳು ವಿರಾಟ ರಾಜನ ಹೆಂಡತಿ. ಸುದೇಶ್ನ ಅವಳ ಹೆಸರು. ಅವಳ ದಾಸಿಯಾಗಿ ದ್ರೌಪದಿ ಅವಳ ಆಪ್ತ ಸಹಾಯಕಿಯಂತೆ ಅಲ್ಲಿ ಕೆಲಸವನ್ನು ಮಾಡ್ತಾಳೆ. ಮತ್ತು ದ್ರೌಪದಿ ತನ್ನ ಹೆಸರನ್ನು ಅಲ್ಲಿ ಸೈರೇಂದ್ರಿ ಅಂತ ಹೇಳ್ಕೊಂಡಿರ್ತಾಳೆ. ಸೊ ಹೀಗೆ ಪಾಂಡವರು ಮತ್ತು ದ್ರೌಪದಿ 13ನೇ ವರ್ಷದ ಅಜ್ಞಾತವಾಸವನ್ನು ಈ ರೀತಿ ವೇಷ ಮರೆಸಿಕೊಂಡು 13ನೇ ವರ್ಷವನ್ನು ಈ ರೀತಿ ಪ್ರಾರಂಭ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಎಲ್ಲವೇ ಕುಂತಿಯ ಬಗ್ಗೆ ಪುರಾವೆ ಇಲ್ಲದೆ ಇರೋದರಿಂದ ಬಹುಶಃ ಕುಂತಿ ವಿದುರನ ಆಶ್ರಯದಲ್ಲಿರಬಹುದು ಅಥವಾ ಯಾವುದೋ ಒಂದು ಆಶ್ರಮದಲ್ಲಿ ಇದ್ದುಕೊಂಡು ಅವಾಗವಾಗ ವಿದುರ ಅವಳಿಗೆ ಬೇಕು ಬೇಡಗಳನ್ನು ಒದಗಿಸ್ತಾ ಇದ್ದಿರಬಹುದು ಅನ್ನುವಂತಹ ಒಂದು ಅನಿಸಿಕೆಯಲ್ಲಿ ಕೂಡ ನಾವು ಬರಬೇಕಾಗುತ್ತೆ. ಮತ್ತು ಈ ಪಾಂಡವರು ತಮ್ಮ 13ನೇ ವರ್ಷದ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ಮತ್ತು ಇವ್ರನ್ನ ಕಂಡುಹಿಡಿಬೇಕು ಅಂತ ಹೇಳಿ ದುರ್ಯೋಧನ ಕೂಡ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಾಂಡವರನ್ನು ಗುರುತಿಸೋದಕ್ಕೆ ಆಗಲಿಲ್ಲ. ಹೀಗೆ ಒಟ್ಟು 13 ವರ್ಷಗಳು ಅವರು ಅರಣ್ಯವಾಸ, ಅಜ್ಞಾತವಾಸ ಎಲ್ಲವನ್ನ ಪೂರೈಸಿಕೊಂಡು ರಾಜ್ಯವನ್ನು ಹಿಂತಿರುಗಿಸುವಂತೆ ಧೃತರಾಷ್ಟ್ರನನ್ನು ಕೇಳ್ಕೋತಾರೆ. ಯಾಕೆಂತಂದರೆ ಧೃತರಾಷ್ಟ್ರ ದ್ಯೂತದಲ್ಲಿ ಸೋತ ನಂತರ ಇವರು ವನವಾಸಕ್ಕೆ ಹೊರಟು ನಿಂತಾಗ, ನೀವು ರಾಜ್ಯವನ್ನು ಬಿಟ್ಟುಕೊಟ್ಟು ಹೋಗಿ, ನೀವು ಹಿಂತಿರುಗಿ ಬಂದಾಗ ನಿಮಗೆ ರಾಜ್ಯವನ್ನು ನಾನು ಹಿಂತಿರುಗಿ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಈಗ ಧೃತರಾಷ್ಟ್ರ ಅವನು ಕೂಡ ದುರ್ಯೋಧನನ ಒಂದು ಮಾತಿಗೆ ಕಟ್ಟುಬಿದ್ದು ರಾಜ್ಯವನ್ನು ಹಿಂತಿರುಗಿ ಕೊಡು ಅಂತ ಕೇಳಿಕೊಂಡಾಗ, ದುರ್ಯೋಧನ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಧೃತರಾಷ್ಟ್ರ ಕೂಡ ಮೌನವಾಗಿ ಕುಳಿತುಕೊಳ್ತಾನೆ. ಸೊ ಇಲ್ಲಿ ಯುಧಿಷ್ಠಿರ ಈ ರೀತಿ ರಾಜ್ಯವನ್ನು ಕೇಳಿದಾಗ ಆ ಸಮಯದಲ್ಲಿ ಅಲ್ಲಿ ಭೀಷ್ಮದೇವ, ದ್ರೋಣಾಚಾರ್ಯ ಇವರು ಪಾಂಡವರ ಪರವಾಗಿ ಧ್ವನಿಯನ್ನೇ ಎತ್ತುತ್ತಾರೆ. ಬಟ್ ಯಾವ ರೀತಿಯ ಪ್ರಯೋಜನ ಕೂಡ ಆಗಲಿಲ್ಲ. ವಚನ ಕೊಟ್ಟಂತೆ ರಾಜ್ಯವನ್ನು ಹಿಂತಿರುಗಿಸಿ ಕೊಡಲೇಬೇಕು ಅನ್ನುವಂತಹದ್ದು ಭೀಷ್ಮ ಪಿತಾಮಹ ಮತ್ತು ದ್ರೋಣ ಎಷ್ಟು ಬಾರಿ ಹೇಳಿದ್ರು ಕೂಡ ಬೋತ್ ಧೃತರಾಷ್ಟ್ರ ಆ್ಯಂಡ್ ದುರ್ಯೋಧನ ಅವರ ಮಾತಿಗೆ ಕಿವಿಗೊಡಲಿಲ್ಲ. ಸೊ ಈ ವಚನಭ್ರಷ್ಟ ಅನ್ನುವಂತಹದ್ದು ಅಧರ್ಮ ಅಂತ ಹೇಳಿದ್ರು ಕೂಡ ಅವರು ಅಧರ್ಮವನ್ನು ಪಾಲಿಸುವುದಕ್ಕೆ ಮುಂದಾಗ್ತಾರೆ ಅಷ್ಟೇ ಹೊತ್ತು ನಾವು ರಾಜ್ಯವನ್ನು ಹಿಂತಿರುಗಿಸಿ ಕೊಡ್ತೀವಿ ಅನ್ನುವಂತಹದ್ದು ಅವರ ಒಂದು ಗಮನಕ್ಕೆ ಬರಲೇ ಇಲ್ಲ. ಕೊಡಬೇಕು ಅನ್ನುವಂತಹದ್ದು ಅವ್ರಿಗೆ ಅನ್ನಿಸಲೇ ಇಲ್ಲ. ಸೊ ಧೃತರಾಷ್ಟ್ರನಿಗೆ ನೀನು ವಚನಭ್ರಷ್ಟನಾಗಬೇಡ ಅಂತ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಹಿ ಬಿಕೇಮ್ ಸೈಲೆಂಟ್. ಬಿಕಾಸ್ ಅವನು ಒಂದು ರೀತಿಯಲ್ಲಿ ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇದಾದ ನಂತರ ಪರಮಾತ್ಮ ಶ್ರೀಕೃಷ್ಣ ಕೂಡ ಸಂಧಾನಕ್ಕಾಗಿ ಕೌರವರ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬಂದು ಪಾಂಡವರ ರಾಜ್ಯವನ್ನು ಕೊಡಬೇಕು ಅಂತ ಹೇಳಿ ಅವರ ಪರವಾಗಿ ಮಾತನಾಡ್ತಾನೆ. ಈ ಕೃಷ್ಣ ಸಂಧಾನಕ್ಕೆ ಬಂದಾಗ ಅಲ್ಲಿ ಎಲ್ಲರೂ ಸೇರಿ ಕೃಷ್ಣನ ಮಾತನ್ನು ಧಿಕ್ಕರಿಸ್ತಾರೆ, ನಿರಾಕರಿಸ್ತಾರೆ. ಕೊನೆಗೆ ಕೃಷ್ಣನ ಸಂಧಾನ ಕೂಡ ಉಪಯುಕ್ತವಾಗಲಿಲ್ಲ.
ಕೊನೆಗೆ ಯುಧಿಷ್ಠಿರ, ನಮಗೆ ನೀನು ಕೇವಲ 5 ಗ್ರಾಮಗಳನ್ನು ಕೊಡು, ನೀನು ರಾಜ್ಯವನ್ನು ಕೊಡದೆ ಹೋದರೂ ಬೇಡ, ಇಂದ್ರಪ್ರಸ್ಥವನ್ನು ನೀನೇ ಇಟ್ಕೋ, ನಮಗೆ 5 ಗ್ರಾಮಗಳನ್ನು ನೀನು ಕೊಡು, ನಾವು ಅಷ್ಟಕ್ಕೆ ತೃಪ್ತರವಾಗಿ ನಮ್ಮ ಪಾಡಿ ನಾವಿರ್ತೀವಿ, ನೀ ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳಿ ಯುಧಿಷ್ಠಿರ ಕೇಳಿಕೊಂಡಾಗ ಅದಕ್ಕೂ ಕೂಡ ದುರ್ಯೋಧನ ಒಪ್ಪಲಿಲ್ಲ. 5 ಗ್ರಾಮ ಇರಲಿ, ನಿಮಗೆ ನಾನು 5 ಹೆಜ್ಜೆ ಇಲ್ಲಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೂ ನಾನು ನಿಮಗೆ ಪರ್ಮಿಷನ್ ಕೊಡೋದಿಲ್ಲ, ಯು ವಿಲ್ ನಾಟ್ ಬಿ ಗಿವನ್. ಹೀಗೆ ದುರ್ಯೋಧನ ಯಾವುದಕ್ಕೂ ಬಗ್ಗಲಿಲ್ಲ. ಬೋತ್ ಭಗವಾನ್ ಶ್ರೀಕೃಷ್ಣ, ಯುಧಿಷ್ಠಿರ ಸಾಕಷ್ಟು ಮಾತುಕತೆಗಳನ್ನು ಆಡ್ತಾರೆ, ಬಟ್ ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಯುಧಿಷ್ಠಿರನಿಗೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯುವುದರಲ್ಲಿ ಆಸಕ್ತಿ ಇರಲಿಲ್ಲ. ಯುದ್ಧ ಬೇಡ ಅಂತ ಹೇಳ್ತಾನೆ, ಯುದ್ಧನೂ ಬೇಡ, ನನಗೆ ರಾಜ್ಯವೂ ಬೇಡ, ಈ ವನವಾಸ ಅನ್ನುವಂತಹದ್ದು ನನಗೆ ಬಹಳ ಚಿಕ್ಕ ವಯಸ್ಸಿನಿಂದ ಅಭ್ಯಾಸವಾಗಿ ಹೋಗಿದೆ, ಆದ್ದರಿಂದ ಇನ್ನು ಉಳಿದ ಆಯಸ್ಸನ್ನು ನಾನು ಹೀಗೆ ಕಾಲ ಕಳೆದು ಬಿಡ್ತೀನಿ, ನನಗೆ ರಾಜ್ಯದ ಮೇಲೆ ಆಸಕ್ತಿ ಇಲ್ಲ ಅಂತ ಹೇಳ್ತಾನೆ. ಈ ಸಮಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವನು ಹೇಳ್ತಾನೆ, ಯುದ್ಧ ಮತ್ತು ರಾಜ್ಯ, ನೀನು ರಾಜ್ಯವನ್ನು ಮರಳಿ ಪಡೆಯುವಂತಹದ್ದು, ಆ ಕಾರಣಕ್ಕಾಗಿ ಯುದ್ಧ ಮಾಡುವಂತಹದ್ದು ಸ್ವಾರ್ಥ ಅಲ್ಲ, ಆದ್ದರಿಂದ ನೀನು ಅನ್ಯಥಾ ಬೇರೆ ರೀತಿಯಲ್ಲಿ ನೀನು ಯೋಚನೆ ಮಾಡಲೇಬೇಡ. ಇಲ್ಲಿ ನೀನು ಸ್ವಾರ್ಥದಿಂದ ಬಿಹೇವ್ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಾನೆ ಇಲ್ಲ. ನೀನೊಬ್ಬ ಕ್ಷತ್ರಿಯ, ನೀನು ಕ್ಷತ್ರಿಯನಾದ್ರಿಂದ ಯುದ್ಧ ಅನ್ನುವಂತಹದ್ದು ಕ್ಷತ್ರಿಯನಿಗೆ ಅದು ಧರ್ಮ, ನಂಬರ್ 1. ಎರಡನೇದಾಗಿ, ಯಾವಾಗ ರಾಜ್ಯದಲ್ಲಿ ಅಧರ್ಮ ಅನ್ನುವಂತಹದ್ದು ತಾಂಡವವಾಡುತ್ತೆ, ಆಗ ಅಧರ್ಮವನ್ನು ಹತ್ತಿಕ್ಕಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದು ಕೂಡ ಒಬ್ಬ ಕ್ಷತ್ರಿಯನ ಮುಖ್ಯ ಕರ್ತವ್ಯ. ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಆದ್ದರಿಂದ ಇಲ್ಲಿ ನೀನು ಯುದ್ಧ ಮಾಡಬೇಕಾಗಿರುವಂತಹದ್ದು, ಮತ್ತು ನೀನು ಅವನ ರಾಜ್ಯವನ್ನು ಕಿತ್ಕೋತಾ ಇಲ್ಲ, ನಿನ್ನ ಪಾಲಿನ ರಾಜ್ಯವನ್ನು ಮಾತ್ರ ನೀನು ಕೇಳ್ತಾ ಇದೆಯಾ. ಅದರಿಂದ ಅದು ಕೂಡ ಏನು ಅಧರ್ಮ ಅಲ್ಲ, ಅದು ಸ್ವಾರ್ಥ ಅಲ್ಲ, ಅದರಿಂದ ಆ ರೀತಿ ಯೋಚನೆ ಮಾಡಬೇಡ. ಯುದ್ಧವನ್ನು ಮಾಡಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಸಂದರ್ಭ ಅನಿವಾರ್ಯವಾದಾಗ ಯುದ್ಧವನ್ನು ಮಾಡಲೇಬೇಕಾಗತ್ತೆ. ಯುದ್ಧವನ್ನು ಮಾಡುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ. ಆದ್ದರಿಂದ ಈ ವಿಚಾರದಲ್ಲಿ ಬೇರೆ ಥರ ಯೋಚನೆ ಮಾಡದೆ ನೀನು ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳಿ ಬುದ್ಧಿವಾದವನ್ನು ಹೇಳ್ತಾನೆ. ಯಾಕೆಂತಂದರೆ ಒಂದು ರಾಜ್ಯವನ್ನು ಸುಭಿಕ್ಷವಾಗಿ ನೋಡಿಕೊಳ್ಳುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ. ಸೊ ಧರ್ಮಕ್ಕೆ ವಿರುದ್ಧವಾಗಿ ನೀನು ಯೋಚನೆ ಮಾಡಬೇಡ. ಆದ್ದರಿಂದ ಈ ಸಂದರ್ಭದಲ್ಲಿ ಯುದ್ಧ ಅನ್ನುವಂತಹದ್ದು ಅನಿವಾರ್ಯ ಅಂತ ಕಂಡು ಬಂದರೆ ದರ್ ಈಸ್ ನೋ ಅದರ್ ವೇ, ದರ್ ಈಸ್ ನೋ ಶಾರ್ಟ್ ಕಟ್. ಅದರಿಂದ ನೀನು ಬೇರೆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯು ಹ್ಯಾವ್ ಟು ಫೈಟ್. ಹೇಗೆ ಅಂತಂದರೆ, ನಮ್ಮ ದೇಹದಲ್ಲಿ ಏನಾದರೂ ವ್ಯತ್ಯಾಸವಾದಾಗ ಅದರ ಪರಿಹಾರಕ್ಕಾಗಿ ದೇಹದಲ್ಲೇ ಒಂದು ರೀತಿಯ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಒಂದು ಕಾಂಪ್ಲೆಕ್ಸ್ ನೆಟ್ವರ್ಕ್ ನಮ್ಮ ದೇಹದಲ್ಲೇ ಇರುತ್ತೆ. ಸರ್ಟನ್ ಸೆಲ್ಸ್, ಟಿಶ್ಯೂಸ್ ಆ್ಯಂಡ್ ಎಟ್ಸಿಟ್ರಾ ಅವೆಲ್ಲ ಒಟ್ಟಿಗೆ ಸೇರಿ ಫೈಟ್ ಮಾಡಿ ಆ ಒಂದು ಸಮಸ್ಯೆಯನ್ನು ದೇಹದಿಂದ ಈಚೆ ತಳ್ಳೋದಕ್ಕೆ ಅವೆಲ್ಲ ಒಟ್ಟಿಗೆ ಕೆಲಸ ಮಾಡುತ್ತವೆ. ಸೊ ದೇ ಆಲ್ ವರ್ಕ್ ಟುಗೆದರ್ ಟು ಡಿಫೆಂಡ್ ದಿ ಬಾಡಿ. ಸೊ ಹಿಯರ್ ದ ಇಮ್ಯೂನ್ ಸಿಸ್ಟಮ್ plays a very vital role in recapturing the health. ಆ ರೀತಿಯಲ್ಲಿ ಇಟ್ ಈಸ್ ಅವರ್ ಧರ್ಮ ದಟ್ ವಿ ಹ್ಯಾವ್ ಟು ಫೈಟ್. ಆದ್ದರಿಂದ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾಗುವಂತಹ ಸಂದರ್ಭ ಬಂದರೆ ನೀನು ನಿಂತು ಯುದ್ಧವನ್ನು ಮಾಡಲೇಬೇಕು. ಸೊ ಅದರಿಂದ ಅದಕ್ಕಾಗಿ ನೀನು ಸಿದ್ಧನಾಗು, ಹೀಗೆ ಉಪದೇಶವನ್ನು ಮಾಡ್ತಾನೆ. ಮತ್ತಷ್ಟು ಪ್ರಯತ್ನವನ್ನು ಮಾಡ್ತಾನೆ ಶ್ರೀಕೃಷ್ಣ ಹಾಗೂ ಯುಧಿಷ್ಠಿರ. ಅಂತಿಮವಾಗಿ ದುರ್ಯೋಧನ ಯಾವುದಕ್ಕೂ ಒಪ್ಪದೇ ಇದ್ದಾಗ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾಗುತ್ತೆ. ಸೊ ರಾಜ್ಯದಲ್ಲಿ ದಿಸ್ ಈಸ್ ದ ಟೈಮ್ ದಟ್ ದೇ ಹ್ಯಾವ್ ಟು ರೀಸ್ಟೋರ್ ದಿ ಧರ್ಮ. ಸೊ ಈ ಕಾರಣಕ್ಕಾಗಿ ಪಾಂಡವರು ಯುದ್ಧವನ್ನು ಮಾಡಲೇಬೇಕಾಗತ್ತೆ.
ಸೊ ಪಾಂಡವರ ಶಿಬಿರದಲ್ಲಿ ಯುದ್ಧದ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ. ಅದರಂತೆ ದುರ್ಯೋಧನ ಕೂಡ ಯುದ್ಧದಲ್ಲಿ ಸಹಾಯಕ್ಕಾಗಿ ಅನೇಕ ಬೇರೆ ಬೇರೆ ದೇಶದ ರಾಜರುಗಳನ್ನು ಅಪ್ರೋಚ್ ಮಾಡಿರ್ತಾನೆ. ಅನೇಕರು ದುರ್ಯೋಧನನ ಕಡೆಗೆ ಅವನ ಪರವಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಒಪ್ಕೋತಾರೆ. ಭೀಷ್ಮ ಪಿತಾಮಹ ಮತ್ತು ಆಚಾರ್ಯ ದ್ರೋಣ ಅವರು ಕೂಡ ಅವರವರೊಳಗೆ ಕೆಲವು ಮಾತುಕತೆ ನಡೆದು ಕೊನೆಗೆ ಅವರು ಕೂಡ ಅಧರ್ಮದ ಪರವಾಗಿ ಅಂತಂದರೆ ದುರ್ಯೋಧನನ ಪರವಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಅವರು ಕೂಡ ತಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ. ಆಗ ಮತ್ತೊಮ್ಮೆ ಭೀಷ್ಮ ಪಿತಾಮಹ ಹಸ್ತಿನಾಪುರ ಅದರ ರಕ್ಷಣೆ ನನ್ನ ಹೊಣೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಅವನು ಹಿಂದೆ ಒಂದು ಮಾತು ಕೊಟ್ಟಿರ್ತಾನೆ, ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಹಸ್ತಿನಾಪುರದ ರಕ್ಷಣೆಗಾಗಿ ನಾನು ಹಿಂದೆ ಹೋಗೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟಿರ್ತಾನೆ. ಈಗ ಅದರಂತೆ ಮತ್ತೆ ಹಸ್ತಿನಾಪುರದ ರಕ್ಷಣೆಗೆ ಅವನು ಪಣ ತೊಡ್ತಾನೆ. ಸೊ ದ್ರೋಣಾಚಾರ್ಯ ಕೂಡ ಕೌರವರ ಆಸ್ಥಾನದಲ್ಲಿ ತನ್ನನ್ನು ಗುರುತಿಸಿಕೊಂಡ ಕಾರಣದಿಂದ ಕೌರವರ ಪರವಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಅವನು ಕೂಡ ತನ್ನ ಒಪ್ಪಿಗೆಯನ್ನು ಕೊಡ್ತಾನೆ. ಮತ್ತು ದುರ್ಯೋಧನ ಅನೇಕ ರಾಜರುಗಳನ್ನು ಬಲವಂತವಾಗಿ ವಶ ಪಡೆದು ತನ್ನ ಸೈನ್ಯದ ಪರವಾಗಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಅವರನ್ನು ಕೂಡ ತನ್ನ ಪರವಾಗಿ ತನ್ನ ಸೇನಾ ಶಿಬಿರಕ್ಕೆ ಸೇರಿಸ್ಕೋತಾನೆ. ಹೀಗೆ ಬೋತ್ ಕೌರವ ಮತ್ತು ಪಾಂಡವರ ಅವರವರ ಶಿಬಿರದಲ್ಲಿ ಯುದ್ಧದ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಒಂದು ಯುದ್ಧ ಅನಿವಾರ್ಯ ಅಂತ ಕಂಡು ಬಂದಾಗ ಶ್ರೀಕೃಷ್ಣ ನನಗೆ ಬೇಕು ಅಂತ ಹೇಳಿ ಬೋತ್ ಪಾಂಡವರು ಮತ್ತು ಕೌರವರು ಅವರಿಬ್ಬರೂ ಕೂಡ ಕೃಷ್ಣ ನಮ್ಮ ಪರವಾಗಿರಲಿ ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಕೃಷ್ಣನ ಸಹಾಯವನ್ನು ಅಪೇಕ್ಷಿಸಿ ಬೋತ್ ಅರ್ಜುನ ಅಂಡ್ ದುರ್ಯೋಧನ ಅವರಿಬ್ಬರೂ ಕೂಡ ಕೃಷ್ಣನ ಬಳಿಗೆ ಬರ್ತಾರೆ. ಸೊ ಕೃಷ್ಣ ಹೇಳ್ತಾನೆ, ನೀವಿಬ್ಬರೂ ನಾನು ಕೇಳ್ಕೊತಾ ಇದ್ದೀರಾ ಯುದ್ಧಕ್ಕೆ ನನ್ನ ಪರವಾಗಿ ಬಾ ಅಂತ. ಬಟ್ ನಿಮ್ಮಿಬ್ಬರ ಪರವಾಗಿ ನಿಂತು ನಾನು ಹೇಗೆ ಯುದ್ಧ ಮಾಡೋದಕ್ಕಾಗುತ್ತೆ? ನಾನು ಯಾವ್ದಾದ್ರು ಒಬ್ಬರ ಕಡೆ ಬರಬಹುದು. ಸೊ ನೀವಿಬ್ಬರೂ ಕರೀತಾ ಇದ್ದೀರಾ, ಇಬ್ಬರು ಕಡೆ ನಾನು ಬರೋದಕ್ಕೆ ಆಗೋದಿಲ್ಲ, ಒಪ್ಪಿಗೆ ಕೊಡೋಕ್ಕಾಗೋದಿಲ್ಲ. ಸೊ ಐ ಹ್ಯಾವ್ ಎ ಪ್ಲ್ಯಾನ್, ನನ್ನಲ್ಲಿ ಒಂದು ಯೋಜನೆ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಆ ಯೋಜನೆಯನ್ನು ನಿಮಗೆ ಯಾವುದು ಸೂಕ್ತ ಅದನ್ನು ನೀವೇ ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಆಯ್ಕೆಗೆ ನಾನು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ನಾನು ಒಂದು ಯೋಜನೆಯನ್ನು ನಿಮ್ಮ ಮುಂದೆ ಇಡ್ತೀನಿ, ಅದರಂತೆ ನೀವು ನಿಮಗೆ ಬೇಕಾದಂತಹ ಆಯ್ಕೆಯನ್ನು ನೀವು ಮಾಡ್ಕೋಬಹುದು ಅಂತ ಹೇಳಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ನೋಡಿ ನೀವಿಬ್ಬರೂ ನನ್ನನ್ನು ನನ್ನ ಪರವಾಗಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀರ, ಬಟ್ ನಾನು ನಿಮ್ಮ ಪರವಾಗಿ, ನಾನು ಕೌರವರ ಪರವಾಗಿ ಬೇಕಾದ್ರೂ ಬರಬಹುದು, ಆರ್ ಪಾಂಡವರ ಪರವಾಗಿ ಕೂಡ ನಾನು ಯುದ್ಧದಲ್ಲಿ ನಿಲ್ಲಬಹುದು. ಬಟ್ ನಾನು ಯಾರ ಪರವಾಗಿ ಬಂದರೂ ಕೂಡ ನಾನು ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗೋದಿಲ್ಲ. ನಾನು ಅಸ್ತ್ರಶಸ್ತ್ರಗಳನ್ನು ಮುಟ್ಟೋದೇ ಇಲ್ಲ. ದಟ್ ಮೀನ್ಸ್ ನಾನು ಯುದ್ಧವನ್ನೇ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ನೀವು ಯಾರು ನನ್ನ ಕಡೆಗೆ ಬಾ ಅಂತ ಕರೀತೀರ ಅವ್ರ ಕಡೆಗೆ ಬರ್ತೀನಿ. ನೀವಾಗೇ ಅಪೇಕ್ಷೆ ಪಟ್ಟರೆ ಮಾತ್ರ ನಾನು ಕೆಲವು ಸಂದರ್ಭಗಳಲ್ಲಿ ನಿಮಗೆ ಸಲಹೆಗಳನ್ನು ಕೊಡ್ತೀನಿ. ಸೊ ನನ್ನ ಸಲಹೆಗಳನ್ನು ಇಷ್ಟಪಟ್ಟು ಸ್ವೀಕರಿಸ್ತೀನಿ ಅನ್ನೋಂತಹವರು ನನ್ನನ್ನು ಆಯ್ಕೆ ಮಾಡ್ಕೋಬೋದು. ಇದು ಒಂದು. ಎರಡನೇದಾಗಿ ನನ್ನ ಬಳಿ ಇರುವಂತಹ ನಾರಾಯಣ ಸೈನ್ಯ ಅನ್ನುವಂತಹದ್ದು ನಿಮಗೆ ಗೊತ್ತಿದೆ, ವೆರಿ ಟ್ರೆಮೆಂಡಸ್ ಸೈನ್ಯ, ಬಹಳ ಪರಾಕ್ರಮಿಗಳು ಅಲ್ಲಿದ್ದಾರೆ. ಸೊ ನಾನು ಒಂದು ಕಡೆ ಇರ್ತೀನಿ, ನನ್ನ ನಾರಾಯಣ ಸೈನ್ಯ ಒಂದು ಕಡೆ ಇದೆ. ನಾನು ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ. ಆದರೆ ಯಾರು ನಾರಾಯಣ ಸೈನ್ಯವನ್ನು ಇಷ್ಟಪಟ್ಟು ಒಪ್ಕೋತಾರೆ ಅವರ ಪರವಾಗಿ ನಾರಾಯಣ ಸೈನ್ಯ ಯುದ್ಧವನ್ನು ಮಾಡುತ್ತೆ. ಸೊ ಈ ಒಂದು ಯೋಜನೆಯ ಪ್ರಕಾರ ನಿಮಗೆ ನಾನು ಬೇಕು ಅಥವಾ ನನ್ನ ನಾರಾಯಣ ಸೈನ್ಯ ಬೇಕು, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಕೃಷ್ಣನ ಮಾತನ್ನು ಕೇಳಿದ ನಂತರದಲ್ಲಿ ದುರ್ಯೋಧನ ಹೇಳ್ತಾನೆ, ಅವನಲ್ಲಿ ಈಗಾಗಲೇ ಯಾವಾಗ ಕೃಷ್ಣ ನಾನು ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಳ್ಳೋದಿಲ್ಲ, ಅಸ್ತ್ರ ಮತ್ತು ಶಸ್ತ್ರವನ್ನು ಮುಟ್ಟೋದಿಲ್ಲ, ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳ್ತಾನೆ, ಆಗ ದುರ್ಯೋಧನ ಮನದಲ್ಲೇ ಯೋಚನೆ ಮಾಡ್ತಾನೆ,
ಹೇಗೂ ಇವನು ಯುದ್ಧ ಮಾಡೋದೇ ಇಲ್ಲ. ಸೊ ಯುದ್ಧ ಮಾಡದೇ ಇರುವಂತಹ ಕೃಷ್ಣನನ್ನು ನಾನು ನನ್ನ ಪಕ್ಷಕ್ಕೆ ಯಾಕೆ ಇಟ್ಕೋಬೇಕು? ಅದರ ಬದಲು ಯುದ್ಧವನ್ನು ಮಾಡ್ತೀವಿ ಅಂತ ರೆಡಿ ಇರುವಂತಹ ನಾರಾಯಣ ಸೈನ್ಯವನ್ನು ನಾನು ಹೊಂದಿದ್ರೆ, ಸೊ ಇಟ್ ಈಸ್ ವೆರಿ ಈಸಿ ಟು ಫೈಟ್ ಅಗೇನ್ಸ್ಟ್ ಪಾಂಡವಾಸ್. ಬಿಕಾಸ್ ಫಸ್ಟ್ ಆಫ್ ಆಲ್ ಬೇಸಿಕಲಿ ನಾವೇ ಸ್ಟ್ರಾಂಗ್ ಆಗಿದ್ದೀವಿ ಪಾಂಡವರನ್ನ ಎದುರಿಸೋದಕ್ಕೆ. ಜೊತೆಗೆ ಇನ್ನು ನಮ್ಮ ಕಡೆಗೆ ನಾರಾಯಣ ಸೈನ್ಯ ಬರುತ್ತೆ ಅಂತಂದರೆ ದಟ್ ಈಸ್ ಮಚ್ ಸ್ಟ್ರಾಂಗರ್. ಆಗ ಇಟ್ ಈಸ್ ವೆರಿ ಈಸಿ ಟು ಫೈಟ್ ಅಗೇನ್ಸ್ಟ್ ಪಾಂಡವಾಸ್. ಇನ್ನೊಂದೇನು ಅಂತಂದರೆ, ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಇಟ್ ಈಸ್ ವೆರಿ ಈಸಿ ಟು ವಿನ್ ಓವರ್ ಪಾಂಡವಾಸ್. ಆದ್ದರಿಂದ ದುರ್ಯೋಧನ ಏನು ಮಾಡ್ತಾನೆ, ನಾನು ನಾರಾಯಣ ಸೈನ್ಯವನ್ನು ಅಪೇಕ್ಷೆ ಮಾಡ್ತೀನಿ, ನನಗೆ ನಾರಾಯಣ ಸೈನ್ಯವನ್ನೇ ಕೊಡು. ಹೇಗೂ ನೀನು ಯುದ್ಧ ಮಾಡೋದಿಲ್ಲ, ಅದ್ರ ಬದಲು ಯುದ್ಧಕ್ಕಾಗಿ ರೆಡಿ ಇರುವಂತಹ ನಾರಾಯಣ ಸೈನ್ಯ ನನ್ನ ಪರ ಬರಲಿ ಅಂತ ಕೇಳ್ಕೊತಾನೆ. ಸೊ ಇಲ್ಲಿ ಅರ್ಜುನ ಏನು ಮಾಡ್ತಾನೆ ಅಂತಂದರೆ, ಭಗವಂತ ನೀನು ಯುದ್ಧ ಮಾಡದೆ ಹೋದರೂ ಬೇಡ, ನೀನು ಅಸ್ತ್ರವನ್ನು ಶಸ್ತ್ರವನ್ನು ಮುಟ್ಟುವಂತಹದ್ದೇ ಬೇಕಿಲ್ಲ, ಅದಕ್ಕೆ ನಾವೆಲ್ಲ ಇದ್ದೀವಿ. ಆದ್ದರಿಂದ ನೀನು ನನಗೆ ಸೂಕ್ತ ಸಲಹೆಗಳನ್ನು ಕೊಟ್ಟು ನನ್ನ ಜೊತೆ ನೀನು ಇರ್ತೀಯ ಅಂತಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ನನಗೆ ನಿನ್ನ ಸೈನ್ಯ ಬೇಡ, ನನಗೆ ನೀನೇ ಬೇಕು. ನನಗೆ ಐ ವಾಂಟ್ ಕೃಷ್ಣ, ನಾಟ್ ನಾರಾಯಣ ಸೈನ್ಯ. ಹೀಗೆ ಹೇಳಿ ಅವನು ಕೃಷ್ಣನನ್ನು ಒಪ್ಕೋತಾನೆ, ದುರ್ಯೋಧನ ನಾರಾಯಣ ಸೈನ್ಯವನ್ನು ಒಪ್ಕೋತಾನೆ. ಸೊ ಹಸ್ತಿನಾಪುರದಲ್ಲಿ ಈಗ ಅಲ್ಲಿ ಒಂದು ಯುದ್ಧ ಭೂಮಿಯನ್ನು ಗುರುತಿಸಬೇಕಾಗತ್ತೆ ಯುದ್ಧವನ್ನು ನಡೆಸೋದಕ್ಕೆ. ಸೊ ಅಲ್ಲಿ ಒಂದು ಕುರುಕ್ಷೇತ್ರ ಅಂತ ಒಂದು ಜಾಗ ಇರುತ್ತೆ. ಈ ಕುರುಕ್ಷೇತ್ರದಲ್ಲಿ ಬಹಳ ಹಿಂದಿನಿಂದ ಕುರುವಂಶಕ್ಕೆ ಸೇರಿರುವಂತಹ ಅನೇಕ ಅವರ ಹಿರಿಯರು, ಆ್ಯನ್ಸಿಸ್ಟರ್ಸ್, ಅವರೆಲ್ಲ ಅಲ್ಲಿ ಅನೇಕ ರೀತಿಯ ಯಾಗಯಜ್ಞಗಳನ್ನು ಮಾಡಿರ್ತಾರೆ. ಸೊ ಅದರಿಂದ ದಿಸ್ ಕುರುಕ್ಷೇತ್ರ ಈಸ್ ಎ ವೆರಿ ಪವಿತ್ರವಾದ ಸ್ಥಳ. ಸೊ ಈ ಒಂದು ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ, ಈ ಯುದ್ಧದಲ್ಲಿ ಯಾರು ಮರಣವನ್ನು ಹೊಂದುತ್ತಾರೆ, ಬಿಕಾಸ್ ಆಫ್ ದಿಸ್ ಕುರುಕ್ಷೇತ್ರ ಈಸ್ ಅ ಪವಿತ್ರವಾದ ಸ್ಥಳ, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಸ್ವರ್ಗ. ಆದ್ದರಿಂದ ಲೆಟ್ ಅಸ್ ಹ್ಯಾವ್ ಫೈಟ್ ಇನ್ ದಿಸ್ ಕುರುಕ್ಷೇತ್ರ. ಸೊ ಕುರುಕ್ಷೇತ್ರವನ್ನು ಯುದ್ಧ ಭೂಮಿಯನ್ನಾಗಿ ನಾವು ಮಾಡಿಕೊಳ್ಳೋಣ ಅಂತ ಹೇಳಿ ಈ ಒಂದು ಕುರುಕ್ಷೇತ್ರವನ್ನು ಯುದ್ಧ ಭೂಮಿ ಅಂತ ಗುರುತಿಸ್ಕೋತಾರೆ. ಸೊ ಯುದ್ಧ ಪ್ರಾರಂಭವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಸೊ ಯಾವುದೇ ಕ್ಷಣದಲ್ಲಿ ಯುದ್ಧ ಪ್ರಾರಂಭವಾಗತ್ತೆ, ಆ ಒಂದು ಸಮಯ ಸನ್ನಿಹಿತವಾಗಿದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆ್ಯಂಡ್ ಯುದ್ಧ ಭೂಮಿ ಎನ್ನುವಂತಹದ್ದು ದಟ್ ಈಸ್ ಕುರುಕ್ಷೇತ್ರ. ಸೊ ನಾವು ಈ ಕುರುಕ್ಷೇತ್ರದಲ್ಲಿ ಪಾಂಡವರ ಕಡೆಯ ಸೈನಿಕರು ಹಾಗೂ ಕೌರವರ ಕಡೆಯ ಸೈನಿಕರು ಅವರಿಬ್ಬರು ಕೂಡ ಅಲ್ಲಿ ಬಂದು ನಿಂತಿದ್ದಾರೆ ಕುರುಕ್ಷೇತ್ರದಲ್ಲಿ. ಈಗ ಈ ಪಾಂಡವ ಸೇನೆ ಮತ್ತು ಕೌರವ ಸೇನೆ ಎದುರು ಬದುರಾಗಿ ನಿಂತಿದೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಸೊ ಕೌರವ ಸೇನೆಗೆ ಭೀಷ್ಮ ಪಿತಾಮಹ ಹಿ ಬಿಕಮ್ಸ್ ದಿ ಕಮಾಂಡರ್ ಇನ್ ಚೀಫ್. ಮತ್ತು ಪಾಂಡವರ ಸೇನೆಗೆ ದೃಷ್ಟದ್ಯುಮ್ನು, ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್. ಸೊ ಇಲ್ಲಿ ಪಾಂಡವರ ಕಡೆಯಲ್ಲಿ ದೃಷ್ಟದ್ಯುಮ್ನ ಅವನು ಸೇನೆಯ ಮುಖ್ಯಸ್ಥನಾಗಿದ್ದರೂ ಕೂಡ ಭೀಮ ಹಿ ಕಮ್ಸ್ ಇನ್ ಫ್ರಂಟ್. ಅವನು ಮುಂದೆ ನಿಂತು ಎಲ್ಲರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ತಗೋತಾನೆ. ಆ್ಯಂಡ್ ಪಾಂಡವರ ಸೈನ್ಯದ ಸಂಖ್ಯೆ ಈಸ್ ವೆರಿ ಲೆಸ್ ವೆನ್ ಕಂಪೇರ್ ಟು ದಿಸ್ ಕೌರವಾಸ್. ಸೊ 7 ಅಕ್ಷೋಹಿಣಿ ಸೈನ್ಯ ಬಿಲಾಂಗ್ಸ್ ಟು ಪಾಂಡವಾಸ್. ಬಟ್ ಕೌರವರ ಬಳಿ 11 ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಸೊ ಇಲ್ಲಿ ಅಕ್ಷೋಹಿಣಿ ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದರೆ ಅಲ್ಲಿ 21,870 ರಥಗಳಿರುತ್ತೆ. ಅದೇ ರೀತಿ 21,870 ಗಜಪಡೆ ಆನೆಗಳು ಅದಿರುತ್ತವೆ. ಹಾಗೂ 65,610 ತುರುಗಾಸ್ ಅಂತಂದರೆ ಅಶ್ವಾರೋಹಿಗಳು ಅವರಿರ್ತಾರೆ. ಹಾರ್ಸ್ ಮೌಂಟೆಡ್ ಬೆಟಾಲಿಯನ್ ಅಂತ ನಾವೇನು ಹೇಳ್ತೀವಿ ಅದು. ಹಾಗೂ 1,09,350
ಪದ್ಧತಿಗಳು ಅಂತಂದರೆ ನಿಂತು ಯುದ್ಧ ಮಾಡುವಂತಹವರು. ಸೊ ಒಟ್ಟು ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದರೆ ಎಲ್ಲವನ್ನ ಸೇರಿಸಿದ್ರೆ 2,18,700 ಸೈನಿಕರು ಹಾಗೂ 21,870 ರಥಗಳು, 21,870 ಕುದುರೆಗಳು, 21,870 ಆನೆಗಳು. ಇದಲ್ಲದೆ ಅಲ್ಲಿ ರಥದ ಕುದುರೆಗಳಲ್ಲದೆ 65,610 ಕುದುರೆಗಳು, ಅವರುಗಳು ಮೌಂಟೆಡ್ ಹಾರ್ಸ್ ಮೌಂಟೆಡ್ ಸೋಲ್ಜರ್ಸ್ ಅವರುಗಳು ಇರ್ತಾರೆ. ಈ ರೀತಿ ಒಟ್ಟು ಪಾಂಡವರ ಬಳಿ 7 ಅಕ್ಷೋಹಿಣಿ ಸೈನ್ಯ, ಅದರಂತೆ ಕೌರವರದು 11 ಅಕ್ಷೋಹಿಣಿ ಸೈನ್ಯ. ಒಟ್ಟು ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು ಕಾದಾಟವನ್ನು ಮಾಡುತ್ತವೆ. ಸೊ ಮಹಾಭಾರತದ ಯುದ್ಧದಲ್ಲಿ ಒಟ್ಟು ನಾಶವಾಗಿದ್ದು ಎಷ್ಟು ಅನ್ನುವಂತಹ ಪ್ರಶ್ನೆ ಬಂದರೆ 18 ಅಕ್ಷೋಹಿಣಿ ಸೈನ್ಯ ನಾಶವಾಗಿ ಹೋಗುತ್ತೆ ಈ ಒಂದು ಯುದ್ಧದಲ್ಲಿ. ಪಾಂಡವರಿಗೆ ಗೊತ್ತು ದಿಸ್ ವಾರ್ ಈಸ್ ಬಿಕಾಸ್ ಆಫ್ ಧರ್ಮ, ಇದು ಧರ್ಮದ ಯುದ್ಧ, ಇದು ಪಾಂಡವರಿಗೆ ಗೊತ್ತಿರುತ್ತೆ. ಬಟ್ ಕೌರವರು ಯುದ್ಧ ಮಾಡ್ತಾ ಇರುವಂತಹದ್ದು ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಹಿಂತಿರುಗಿಸಿ ಕೊಡಬಾರದು, ಇಂದ್ರಪ್ರಸ್ಥ ಅನ್ನುವಂತಹದ್ದು ಕೊನೆಯವರೆಗೆ ನನ್ನ ಬಳಿನೇ ಉಳ್ಕೋಬೇಕು ಅನ್ನುವಂತಹದ್ದು ದುರ್ಯೋಧನನ ಆಸೆ. ಸೊ ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ದುರ್ಯೋಧನನಿಗೆ ಬೇಕಾಗಿರುವಂತಹದ್ದು ಪಾಂಡವರ ನಾಶ. ಸೊ ಈ ಕಾರಣಕ್ಕಾಗಿ ಯುದ್ಧ ಅನಿವಾರ್ಯ ಇವನ ಪ್ರಕಾರ, ಕೌರವರ ಪ್ರಕಾರ. ಬಟ್ ಈ ಮಹಾಭಾರತ ಯುದ್ಧವನ್ನು ಧರ್ಮಯುದ್ಧ ಅಂತಲೇ ಕರೀತಾರೆ. ಸೊ ಈ ಒಂದು ಧರ್ಮಯುದ್ಧವನ್ನು ಗೆಲ್ಲುವುದರಿಂದ ಪಾಂಡವರಿಗೆ ಮತ್ತೆ ಇಂದ್ರಪ್ರಸ್ಥ ಅನ್ನುವಂತಹದ್ದು ಸಿಗತ್ತೆ. ಆದರೆ ಇಂದ್ರಪ್ರಸ್ಥಕ್ಕಾಗಿ ಪಾಂಡವರು ಯುದ್ಧವನ್ನು ಮಾಡ್ತಾ ಇಲ್ಲ, ಟು ಎಸ್ಟಾಬ್ಲಿಷ್ ದಿ ಧರ್ಮ ಇನ್ ದಿ ಸೊಸೈಟಿ. ಸೊ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು. ಯಾಕೆ ಅಂತಂದರೆ ವನವಾಸದ ನಂತರದಲ್ಲಿ ಇಂದ್ರಪ್ರಸ್ಥ ರಾಜ್ಯವನ್ನು ಹಿಂತಿರುಗಿಸಿ ಕೊಡ್ತೀನಿ ಅಂತ ಹೇಳಿ ಧೃತರಾಷ್ಟ್ರ ಮಾತು ಕೊಟ್ಟಿರ್ತಾನೆ. ಈಗ ಅವನು ವಚನಭ್ರಷ್ಟನಾಗ್ತಾನೆ. ಸೊ ಅಧರ್ಮವನ್ನು ನಾಶಪಡಿಸಿ ಮತ್ತೆ ರಾಜ್ಯದಲ್ಲಿ ಧರ್ಮವನ್ನು ತರಬೇಕು ಅಂತಂದಾಗ ಯುದ್ಧ ಅನಿವಾರ್ಯವಾಗುತ್ತೆ. ಹೀಗಾಗಿ ಈ ಒಂದು ಮಹಾಭಾರತ ಯುದ್ಧವನ್ನು ಗೆದ್ದರೆ ಪಾಂಡವರಿಗೆ 2 ಬೆನಿಫಿಟ್. ಒಂದು, ಮತ್ತೆ ಅವರ ರಾಜ್ಯ ಅವರ ಕೈಗೆ ಸಿಗುತ್ತೆ, ಹಾಗೂ ರಾಜ್ಯದಲ್ಲಿ ಧರ್ಮ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಈ ಕಾರಣದಿಂದ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತೆ. ಮತ್ತು ಧರ್ಮಕ್ಕೆ ಯಾಕೆ ಇಷ್ಟು ಒತ್ತು ಕೊಡ್ತಾರೆ ಅಂತಂದರೆ, ಅಧರ್ಮ ಅನ್ನುವಂತಹದ್ದೇ ರಾಜ್ಯದಲ್ಲಿ ಕಂಟಿನ್ಯೂ ಆದರೆ ಅದು ಇಡೀ ಮಾನವ ಜನಾಂಗ ಮತ್ತು ಸೊಸೈಟಿಗೆ ಬಹಳ ದೊಡ್ಡ ನಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಈ ಒಂದು ಅಧರ್ಮ ಅನ್ನುವಂತಹದ್ದು ನಾಶವಾಗಬೇಕು ಅಂತ ಹೇಳಿ ಧರ್ಮಕ್ಕಾಗಿ ಯುದ್ಧವನ್ನು ಮಾಡ್ತಾರೆ. ಸೊ ಇಡೀ ಸಮುದಾಯಕ್ಕೆ, ದೇಶಕ್ಕೆ ಈ ಅಧರ್ಮ ಅನ್ನುವಂತಹದ್ದು ನಾಶವನ್ನು ಕೊಡುತ್ತೆ. ಆದ್ದರಿಂದ ನ್ಯಾಯ, ನೀತಿ, ಧರ್ಮ ಇವೆಲ್ಲ ಉಳ್ಕೋಬೇಕು ಅಂತಂದರೆ ಧರ್ಮ ಇಸ್ ಟು ಬಿ ಎಸ್ಟಾಬ್ಲಿಷ್ಡ್. ಸೊ ಫಾರ್ ದಿ ಸೇಕ್ ಆಫ್ ಧರ್ಮ ಇಲ್ಲಿ ಮಹಾಭಾರತದ ಯುದ್ಧ ನಡೆಯುತ್ತೆ. ಮತ್ತು ಇಲ್ಲಿ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ಒಂದು ಸಮಾಜ ಅಥವಾ ದೇಶ ಅಂತ ಹೇಳಿದಾಗ ಆ ದೇಶ ಸುಭದ್ರವಾಗಿರಬೇಕಾದ್ರೆ ವಾಟ್ ಈಸ್ ದಿ ರೋಲ್ ಆಫ್ ಧರ್ಮ? ಸೊ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್. ಇಲ್ಲಿ ಧರ್ಮ ಹೇಗಿರುತ್ತೆ ಅಂತಂದರೆ, ಒಂದು ದೇಹ ಆರೋಗ್ಯಕರವಾಗಿದ್ದು ಉತ್ತಮವಾದ ಬದುಕು ನಿರ್ವಹಿಸಬೇಕು ಅಂತಂದಾಗ ದೇಹದಲ್ಲಿ ಸಣ್ಣ ಪುಟ್ಟ ಮತ್ತು ಎಲ್ಲ ಭಾಗಗಳು ಕೂಡ ಒಟ್ಟಾಗಿ ತಮ್ಮ ತಮ್ಮ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು. ದೆನ್ ಓನ್ಲಿ ದಿ ಬಾಡಿ ಈಸ್ ಫಿಟ್ ಆ್ಯಂಡ್ ಇಟ್ ಫಂಕ್ಷನ್ಸ್ ವೆಲ್. ಸಿಮಿಲರ್ಲಿ ಒಂದು ಮನೆ ಗಟ್ಟಿಯಾಗಿರಬೇಕು ಅಂತಂದರೆ ಆ ಮನೆಯನ್ನು ನಿರ್ಮಿಸುವುದಕ್ಕೆ ಉಪಯೋಗಿಸುವಂತಹ ಎಲ್ಲ ಸಾಮಗ್ರಿಗಳು ಕೂಡ ಇಟ್ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಆಗ ಮನೆ ಬಹಳ ಗಟ್ಟಿಯಾಗಿ ನಿಲ್ಲುತ್ತೆ.
ಸೊ ಒಂದು ಸೊಸೈಟಿ ಅಂತಂದಾಗ ಈ ರೀತಿ ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಇಂಡಿವಿಜುವಲ್ಸ್. ಸೊ ಜಸ್ಟ್ ಲೈಕ್ ಅವರ್ ಹೌಸಸ್ ಆರ್ ಮೇಡ್ ಅಪ್ ವಿತ್ ಸ್ಟ್ರಾಂಗ್ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್. ಆ ರೀತಿಯಲ್ಲಿ ಇಂಡಿವಿಜುವಲ್ಸ್ ಅಂತಂದಾಗ ಕೂಡ ದೇ ಆರ್ ವೆರಿ ಸ್ಟ್ರಾಂಗ್. ಸೊ ವೆನ್ ದ ಇಂಡಿವಿಜುವಲ್ಸ್ ಆರ್ ವೆರಿ ಸ್ಟ್ರಾಂಗ್, ದ ಸೊಸೈಟಿ ಈಸ್ ವೆರಿ ಸ್ಟ್ರಾಂಗ್. ಸೊ ಇಂಡಿವಿಜುವಲ್ಸ್ ಮೀನ್ಸ್ ದೇ ಆರ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಆದ್ದರಿಂದ ಫ್ಯಾಮಿಲಿ ಈಸ್ ಗುಡ್ ಅಂತಂದಾಗ ಸೊಸೈಟಿ ಈಸ್ ಗುಡ್. ವೆನ್ ಸೊಸೈಟಿ ಈಸ್ ಗುಡ್, ದ ಕಿಂಗ್ಡಮ್ ಈಸ್ ಗುಡ್. ಸೊ ಈ ರೀತಿಯಲ್ಲಿ ಧರ್ಮ ಅಂತಂದಾಗ ಅದರ ಸೀಕ್ರೆಟ್ಸ್ ಏನು ಅಂತಂದರೆ, ಎವ್ರಿ ಒನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಧರ್ಮ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ನೇಷನ್ ಆ್ಯಂಡ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಆಲ್ಸೋ ದಿ ಸೊಸೈಟಿ, ಅಲ್ಲಿ ಕ್ಷತ್ರಿಯ ಅನ್ನುವಂಥವನು it is his responsibility, primary responsibility of a kshatriya to take care of the society, the nation, individuals. ಪ್ರತಿಯೊಬ್ಬರ ರಕ್ಷಣೆ ಅವನ ಪಾಲಿನದಾಗಿರುತ್ತೆ. ಸೊ ದಟ್ ಈಸ್ ಧರ್ಮ. ಸೊ ಈ ಒಂದು ಧರ್ಮವನ್ನು ಕಾಪಾಡೋದಕ್ಕಾಗಿ ಈ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾದಾಗ ಕ್ಷತ್ರಿಯ ಯುದ್ಧವನ್ನು ಮಾಡ್ತಾನೆ. ಆದರೆ ಅನೇಕರು ಹೇಳ್ತಾರೆ, ಈ ಮಹಾಭಾರತದಂತಹ ಯುದ್ಧ ಯಾಕೆ ಅನಿವಾರ್ಯವಾಯಿತು ಅಂತಂದರೆ ಅದು ಕಲಿಯುಗದ ಪ್ರಭಾವ. ಆಗಷ್ಟೇ ಕಲಿಯುಗ ಪ್ರಾರಂಭವಾಗ್ತಾ ಇರುತ್ತೆ. ಸೊ ಕಲಿಯುಗದ ಪ್ರಭಾವದ ಕಾರಣದಿಂದ ಮಹಾಭಾರತದಂತಹ ಒಂದು ದೊಡ್ಡ ಯುದ್ಧ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಬಟ್ ನಾವು ಪುರಾಣಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ, ಮೇ ಬಿ ಇಟ್ ಈಸ್ ಸತ್ಯಯುಗ, ಮೇ ಬಿ ಇಟ್ ಈಸ್ ತ್ರೇತಾಯುಗ, ಆರ್ ಮೇ ಬಿ ಇಟ್ ಈಸ್ ದ್ವಾಪರ ಯುಗ ಆ್ಯಂಡ್ ನೌ ಕಲಿಯುಗ. ಸೊ ಈ ಎಲ್ಲ ಯುಗದಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ, ಕೆಟ್ಟ ಮನುಷ್ಯರುಗಳು ಕೂಡ ಇರ್ತಾರೆ. ಸೊ ಸತ್ಯಯುಗದಲ್ಲೂ ಕೂಡ ವಿ ಹ್ಯಾವ್ ಹರ್ಡ್ ಮೆನಿ ಸ್ಟೋರೀಸ್. ಅಕಾರ್ಡಿಂಗ್ ಟು ದಿ ಪುರಾಣ, ದೇರ್ ಯೂಸ್ ಟು ಹ್ಯಾಪನ್ ದಿ ವಾರ್ ಬಿಟ್ವೀನ್ ದೇವತಾಸ್ ಆ್ಯಂಡ್ ರಾಕ್ಷಸ್ ದಟ್ ಕಂಟಿನ್ಯೂಡ್ ಈವನ್ ಇನ್ ದಿ ತ್ರೇತಾಯುಗ, ದ್ವಾಪರ ಯುಗ. ಸೊ ಅಗೇನ್ ಇನ್ ದಿ ಕಲಿಯುಗ ಇಟ್ ಈಸ್ ದೇರ್. ಸೊ ಪ್ರತಿ ಯುಗಗಳಲ್ಲೂ ಕೂಡ ಈ ಒಂದು ಒಳ್ಳೆಯ ಮನಸ್ಸಿನ ಮನುಷ್ಯರು ಮತ್ತು ಕೆಟ್ಟ ಮನಸ್ಸಿನ ಮನುಷ್ಯರು ಅವರುಗಳು ಪ್ರತಿ ಯುಗದಲ್ಲೂ ಇದ್ದರು. ಆದ್ದರಿಂದ ಪ್ರತಿ ಯುಗದಲ್ಲೂ ಕೂಡ ಈ ಅಧರ್ಮ ಅನ್ನುವಂತಹದ್ದು ಅದು ಉತ್ತಮವಾದ ಒಂದು ಸೌಕರ್ಯವನ್ನು ನಾಗರಿಕರಿಗೆ ಕೊಡೋದಿಲ್ಲ. ಆದ್ದರಿಂದ ಧರ್ಮ ಇಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಬಡಿ, ಸ್ಟಾರ್ಟಿಂಗ್ ಫ್ರಮ್ ಇಂಡಿವಿಜುವಲ್, ಸೊಸೈಟಿ, ನೇಷನ್ ಆ್ಯಂಡ್ ದಿ ಎಂಟೈರ್ ಯೂನಿವರ್ಸ್. ಆದ್ದರಿಂದ ಧರ್ಮ ಇಸ್ ಟು ಬಿ ಪ್ರೊಟೆಕ್ಟೆಡ್, ಧರ್ಮ ಇಸ್ ಟು ಬಿ ಎಸ್ಟಾಬ್ಲಿಷ್ಡ್. ಸೊ ಟು ಪ್ರೊಟೆಕ್ಟ್ ದಿ ಧರ್ಮ ಆರ್ ಟು ಎಸ್ಟಾಬ್ಲಿಷ್ ದಿ ಧರ್ಮ, ದಟ್ ಈಸ್ ದಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಕ್ಷತ್ರಿಯ. ಸೊ ಕ್ಷತ್ರಿಯನ ಮುಖ್ಯ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಪ್ರೊಟೆಕ್ಟ್ ದಿ ನೇಷನ್ ಆ್ಯಂಡ್ ಪ್ರೊಟೆಕ್ಟ್ ದಿ ಧರ್ಮ. ಸೊ ಅದರಂತೆ ಈಗಲೂ ಕೂಡ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕೌರವ ಮತ್ತು ಪಾಂಡವರು ಅವರಿಬ್ಬರು ಕೂಡ ಈ ಒಂದು ಮಹಾಯುದ್ಧಕ್ಕಾಗಿ ಪ್ರಿಪೇರ್ ಆಗಿದ್ದಾರೆ. ಸೊ ನೌ ದ ವಾರ್ ಈಸ್ ನೆಸೆಸರಿ. ಅದರಂತೆ ಯುದ್ಧದ ಅನಿವಾರ್ಯತೆ ಈಗ ಇಲ್ಲಿ ನಾವು ನೋಡಿದ್ದೀವಿ. ಬಟ್ ಯುದ್ಧ ಅನ್ನುವಂತಹದ್ದು ಅನಿವಾರ್ಯ ಅನ್ನುವುದಕ್ಕೆ ಮುಂಚೆ ನಮ್ಮ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಯುದ್ಧ ಅನ್ನುವಂತಹದ್ದು ಅಫ್ಕೋರ್ಸ್ ಹಿಂಸೆ, ಬಟ್ ಅದು ಅನಿವಾರ್ಯವಾಗದಂತೆ ತಡಿಬೇಕು ಅಂತಂದರೆ ಅದಕ್ಕಾಗಿ ನೀನು ಪ್ರಯತ್ನ ಮಾಡು. ಧರ್ಮಶಾಸ್ತ್ರ ಕೂಡ ಯು ಪುಟ್ ಸಮ್ ಎಫರ್ಟ್ಸ್ ಟು ಅವಾಯ್ಡ್ ದಿ ವಾರ್ ಅಂತಲೇ ಹೇಳುತ್ತೆ. ಸೊ ಈ ಒಂದು ಪ್ರಯತ್ನದಲ್ಲಿ ಸಾಮ, ದಾನ, ಭೇದ ಮತ್ತು ದಂಡ 4 ಹಂತಗಳಲ್ಲಿ ಅದನ್ನು ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಸೊ ಸಾಮ ಅಂತಂದರೆ ಇಟ್ ಮೀನ್ಸ್ ಥ್ರೂ ಸರ್ಟನ್ ನೆಗೋಷಿಯೇಷನ್ಸ್, ಮಾತುಕತೆ, ಕೆಲವು ಒಪ್ಪಂದಗಳು, ಹೀಗೆ ಅವರವರಿಗೆ ಬೇಕಾದಂತಹ ಫೇವರ್ಗಳನ್ನ ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬಂದು ಆ ಮೂಲಕ ಈ ಒಂದು ಪ್ರಯತ್ನ, ದಟ್ ಈಸ್ ಸಾಮ. ಸೊ ಇಲ್ಲಿ ಸಾಮ ಅನ್ನುವಂತಹದ್ದು ವರ್ಕ್ ಆಗದೇ ಇದ್ದಾಗ ದಾನ, ದಟ್ ಈಸ್ ಥ್ರೂ ಸರ್ಟನ್ ಇನ್ಸೆಂಟಿವ್ಸ್.
ಒಂದು ರೀತಿಯ ಕಾಂಪ್ರಮೈಸ್, ನಾನು ಅದನ್ನು ಒಪ್ಕೋತೀನಿ, ನೀನು ಇದನ್ನು ಒಪ್ಕೋ, ನನಗೆ ಇದು ಸಿಗತ್ತೆ, ನಿನಗೆ ಅದು ಸಿಗತ್ತೆ, ಹೀಗೆ ಕೆಲವು ಅಲ್ಲಲ್ಲೇ ಮ್ಯೂಚುವಲ್ ಆಫರ್ಸ್ಗಳು ನಡೆಯುತ್ತೆ. ದಟ್ ಈಸ್ ದಾನ. ಅದಕ್ಕೂ ಒಪ್ಪದೇ ಇದ್ದಾಗ ಭೇದ, ದಟ್ ಈಸ್ ಸರ್ಟನ್ ಡಿವಿಷನ್ಸ್ ಆರ್ ಮೇಡ್, some split will happen. So this belongs to me, that belongs to you. You take care of that, I will take care of this. Don't enter into my boundary, I will not step into your boundary. ಸೊ ಅಲ್ಲಿ ಭೇದ, ಕೆಲವು ವ್ಯತ್ಯಾಸಗಳನ್ನು, ಕೆಲವು ಗುರುತುಗಳನ್ನು ಮಾಡಿಕೊಳ್ಳುವಂತಹದ್ದು. ಸೊ ಅದು ಕೂಡ ನಡೆದೇ ಇದ್ದಾಗ ಉಳಿದಿರುವಂತಹ ಏಕೈಕ ಮಾರ್ಗ ಅಂತಂದರೆ ದಂಡ, ದಟ್ ಈಸ್ ಥ್ರೂ ಪನಿಷ್ಮೆಂಟ್, ಶಿಕ್ಷೆ. ಸೊ ಇಟ್ ಬಿಕಮ್ಸ್ ನೆಸಸರಿ. ಆವಾಗ ಈ ಪನಿಷ್ಮೆಂಟ್ ಇಲ್ಲದೆ ಬೇರೆ ದಾರಿನೇ ಇಲ್ಲ ಅಂತಂದಾಗ ದಟ್ ಈಸ್ ಟು ಬಿ ಫಾಲೋಡ್. ಸೊ ಇಟ್ ಈಸ್ ದಿ ಫೈನಲ್ ರೆಸಾರ್ಟ್. ಇನ್ನೇನು ಆಗಲಿಲ್ಲ ಅಂತಂದಾಗ ಈ ಒಂದು ಪ್ರಯೋಗಕ್ಕೆ ಬರಬೇಕಾಗುತ್ತೆ. ಸೊ ಇಟ್ ಈಸ್ ದಿ ಲಾಸ್ಟ್ ಆಪ್ಷನ್. ಸೊ ಇಲ್ಲೂ ಕೂಡ ಮಹಾಭಾರತದ ಯುದ್ಧಕ್ಕೆ ಮುಂಚೆ ಅನೇಕ ಪ್ರಯತ್ನಗಳು ನಡೆಯಿತು. ಸಾಮ, ದಾನ, ಭೇದ, ದಂಡ, ಇಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ. ಸೊ ದುರ್ಯೋಧನ ಯಾವುದಕ್ಕೂ ಅವನು ಒಪ್ಕೊಳ್ಳಿಲ್ಲ. ನಿಮಗೆ ಧೈರ್ಯ ಇದ್ದರೆ ಯುದ್ಧವನ್ನು ಮಾಡಿ ನೀವು ರಾಜ್ಯವನ್ನು ಪಡ್ಕೊಳ್ಳಿ, ನಾನು ಬದುಕಿರೋವರೆಗೆ ನಿಮಗೆ ಒಂದು ಹೆಜ್ಜೆ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾನೆ. ಸೊ ಯುದ್ಧ ಈಸ್ ಅನಿವಾರ್ಯ. ಮತ್ತು ಮಹಾಭಾರತದಲ್ಲಿ ಈ ಎಲ್ಲ ಹಿನ್ನೆಲೆಗಳು ಇತ್ತು. ಆದರೆ ಈ ಹಿನ್ನೆಲೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾಗ ನೇರವಾಗಿ ದಿ ಭಗವದ್ಗೀತೆಯನ್ನೇ ದೂಷಿಸುವಂತಹ ಪ್ರಯತ್ನಗಳು ಕೂಡ ಮಾಡ್ತಾರೆ ಕೆಲವರು. ದಿಸ್ ಭಗವದ್ಗೀತೆ ಎನ್ನುವಂತಹದ್ದು ಯುದ್ಧವನ್ನು ಮಾಡುವಂತ ಹೇಳುವಂತಹ ಒಂದು ಪ್ರಚೋದನೆ. ಶ್ರೀಕೃಷ್ಣನ ಪರಮಾತ್ಮ ಅಂತ ಕರೆದು ಅವನೇ ಯುದ್ಧವನ್ನು ಮಾಡುವಂತ ಹೇಳಿ ಅರ್ಜುನನನ್ನು ಪ್ರಚೋದನೆ ಮಾಡ್ತಾನೆ ಅಂತ ಹೇಳ್ತಾರೆ. ಬಿಕಾಸ್ ನೇರವಾಗಿ ಭಗವದ್ಗೀತೆಗೆ ಬಂದರೆ ಅದರ ಹಿನ್ನೆಲೆ ಏನೇನು ನಡೀತು ಅದಕ್ಕೆ ಪೂರ್ವಭಾವಿಯಾಗಿ ಎನ್ನುವಂತಹದ್ದು ಅರ್ಥ ಆಗದೆ ಇದ್ದಾಗ ಪೀಪಲ್ ದೇ ಟಾಕ್ ಲೈಕ್ ದಿಸ್. ಸೊ ಇಲ್ಲಿ ಅನೇಕ ಪ್ರಯತ್ನಗಳು ನಡೆದು ನಂತರದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಸೊ ಆವಾಗ ಕೃಷ್ಣ ಹೇಳದಂತಹದ್ದೇನು ಅಂತಂದರೆ, ಇಟ್ ಈಸ್ ಎ ಕ್ಷತ್ರಿಯ, ಇಟ್ ಈಸ್ ಯುವರ್ ಧರ್ಮ, ಯು ಹ್ಯಾವ್ ಟು ಫೈಟ್. ಸೊ ಫೈಟ್ ಮಾಡುವಂತಹದ್ದು ನಿನ್ನ ಕರ್ಮ, ಅದನ್ನು ನೀನು ಸೇವೆ, ಆಸ್ ಎ ಯೋಗ ಯು ಫೈಟ್. ಸೊ ಅದರಿಂದ ಎಲ್ಲೂ ಕೂಡ ಭಗವದ್ಗೀತೆ ಹಿಂಸೆಯನ್ನು ಪ್ರಚೋದನೆ ಮಾಡಿದೆ ಅಂತ ಮಾತನಾಡುವಂತಹದ್ದು, ದಟ್ ಈಸ್ ವೆರಿ ಈಸಿ ಟು ಟಾಕ್ ಲೈಕ್ ದಟ್. ಸೊ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಬ್ಯಾಕ್ಗ್ರೌಂಡ್, ಅಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತು ಅನ್ನುವಂತಹದ್ದನ್ನು ಮಹಾಭಾರತವನ್ನು ಅವಲೋಕಿಸಿ ನಂತರದಲ್ಲಿ ಭಗವದ್ಗೀತೆ ಬಗ್ಗೆ ಮಾತನಾಡಬೇಕಾಗತ್ತೆ. ಸೊ ಅದರಿಂದ ಭಗವದ್ಗೀತೆ ಅದನ್ನು ಪ್ರಶ್ನೆ ಮಾಡುವಂತಹವರು ಆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಭಗವದ್ಗೀತೆಯ ಮೂಲಕ ಯುದ್ಧ ಅದು ಹಿಂಸೆಯನ್ನು ಪ್ರಚೋದಿಸಿದೆ ಅನ್ನುವಂತಹದ್ದು ಕೇವಲ ಮಾತನಾಡಬೇಕಲ್ಲ ಅಂತ ಮಾತನಾಡುವಂತಹದ್ದು. ಅದರಿಂದ ಭಗವದ್ಗೀತೆ ಮತ್ತು ಧರ್ಮಶಾಸ್ತ್ರ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದರೆ ಲೂಸ್ ಟಾಕ್ಸ್ಗಳು ನಡೀತಾನೆ ಇರುತ್ತೆ ನಿರಂತರವಾಗಿ. ಸೊ ಇಲ್ಲಿ ಕೃಷ್ಣನ ಉಪದೇಶವನ್ನು ಕುರಿತು ಅವ್ರು ಹೇಳ್ತಾರೆ, ತುಂಬ ದೋಷ ಇದೆ ಕೃಷ್ಣನಲ್ಲಿ, ಹಿಂಸೆಯನ್ನು ಪ್ರಚೋದಿಸ್ತಾನೆ, ಮತ್ತೆ ಮತ್ತೆ ಅರ್ಜುನನಿಗೆ ನೀನು ಫೈಟ್ ಮಾಡು ಅಂತ ಹೇಳಿ ಅವನಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ದಾನೆ ಕೃಷ್ಣ, ಈ ರೀತಿ ಮಾತನಾಡ್ತಾರೆ. ಸೊ ಒನ್ ಶುಡ್ ಹ್ಯಾವ್ ಕ್ವೈಟ್ ಮೈಂಡ್, ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಸ್ಟಡಿ ದಿ ಭಗವದ್ಗೀತೆ. ಸೊ ಭಗವದ್ಗೀತೆಯನ್ನು ಓದ್ತೀನಿ ಅಂತ ಹೇಳಿ ಆ ಒಂದು ಭಗವದ್ಗೀತೆ ಬುಕ್ ತೊಗೊಂಡ್ರೆ ನೇರವಾಗಿ ಅದು ಏನೂ ಅರ್ಥವನ್ನು ಕೊಡೋದಿಲ್ಲ, ಏನೂ ಅರ್ಥ ಆಗೋದಿಲ್ಲ ಅದು. ಸೊ ದೆರ್ ಮಸ್ಟ್ ಬಿ ಪ್ರಿಪರೇಷನ್ಸ್. ಮನಸ್ಸು ನಿರ್ಮಲವಾಗಿರಬೇಕು, ಶುದ್ಧವಾಗಿರಬೇಕು. ಶುದ್ಧವಾದ ಮನಸ್ಸಿನಿಂದ ಭಗವದ್ಗೀತೆಯನ್ನು ಓದುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿ ಶ್ರದ್ಧೆ ಇರಬೇಕು, ಶ್ರೀಕೃಷ್ಣನನ್ನು ಭಗವಂತ ಅನ್ನುವಂತಹ ನಂಬಿಕೆ ಇರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ದಟ್ ಯು ಕ್ಯಾನ್ ಸ್ಟಡಿ, ಯು ಕ್ಯಾನ್ ರೀಡ್ ದಿ ಭಗವದ್ಗೀತಾ. ಅದರ್ವೈಸ್ ಭಗವದ್ಗೀತಾ ನಿನಗೇನು ಅರ್ಥನೇ ಆಗೋದೇ ಇಲ್ಲ. ಅದರಿಂದ ಸೊ ಒನ್ ಶುಡ್ ಹ್ಯಾವ್ ಕ್ವೈಟ್ ಮೈಂಡ್, ದೆನ್ ಇಟ್ ಈಸ್ ಪಾಸಿಬಲ್ ಟು ಸ್ಟಡಿ ಭಗವದ್ಗೀತಾ.
ಸೊ ಭಗವದ್ಗೀತಾ ಅಂತ ಹೇಳಿದಾಗ ಅದಕ್ಕೆ ಇಟ್ ಈಸ್ ನಾಟ್ ಎ ಮೆಸೇಜ್ ಟು ಫೈಟ್. ಇನ್ ಫ್ಯಾಕ್ಟ್ ಇಟ್ ಎನ್ಕರೇಜಸ್ ಧರ್ಮ. ಸೊ ಧರ್ಮ ಏನು ಅನ್ನೋದು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಅನೇಕ ಸಂದರ್ಭಗಳಲ್ಲಿ ಅದು ತನ್ನನ್ನು ತಾನು ತಿಳಿಸ್ಕೊಡ್ತಾ ಬರುತ್ತೆ. ಇಲ್ಲಿ ಪಾಂಡವರು ಮತ್ತು ಕೌರವರು ಅವರ ಮಧ್ಯೆ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾಗುತ್ತೆ. ಎರಡೂ ಕಡೆಯ ಸೈನ್ಯ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಬಂದು ಸೇರಿದ್ದಾರೆ, ಎದುರು ಬದಲಾಗಿ ನಿಂತಿದ್ದಾರೆ. ಇನ್ನೇನು ಯಾವುದೇ ಕ್ಷಣದಲ್ಲಿ ಯುದ್ಧ ಪ್ರಾರಂಭವಾಗತ್ತೆ ಅನ್ನುವಂತಹ ಸಮಯ ಅದು. So much of tension is created in the war field. And here ಅರ್ಜುನನ ಸಾರಥಿಯಾಗಿ ಪರಮಾತ್ಮ ಶ್ರೀಕೃಷ್ಣ ಬಂದು ರಥದಲ್ಲಿ ಕೂತಿದ್ದಾನೆ. ಈಗ ಅರ್ಜುನ ಪರಮಾತ್ಮನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾನೆ, ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಶ್ರೀಕೃಷ್ಣನಲ್ಲಿ. ಹೇ ಪರಮಾತ್ಮ, ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ದಯಮಾಡಿ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಲಿಸು. ನಾನು ಹೋಗಿ ನೋಡಬೇಕು ಕೌರವರ ಕಡೆ ಯಾರ್ಯಾರು ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ, ಅಲ್ಲಿರುವಂತಹ ಸೇನಾನಿಗಳು ಯಾರು, ಅವರೆಲ್ಲರನ್ನ ನೋಡಿದ್ರೆ ನಾನು ಯಾವ ರೀತಿ ಪ್ರತಿತಂತ್ರವನ್ನು ಉಪಯೋಗಿಸಬೇಕು ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಸೊ ಐ ವಾಂಟ್ ಟು ಸಿ ಯಾರ್ಯಾರು ಯುದ್ಧದ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂತಹ ಯುದ್ಧ ಕಲಿಗಳನ್ನು ನಾನು ನೋಡಬೇಕು. ಸೊ ದಯಮಾಡಿ ನನ್ನ ರಥವನ್ನು ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ನಾನು ಕೌರವರ ಬಳಿ ಯಾರ್ಯಾರಿದ್ದಾರೆ ಅನ್ನುವಂತಹದ್ದು ನಾನು ನೋಡ್ತೀನಿ ಅಂತ ಹೇಳಿ ಕೃಷ್ಣನನ್ನು ಕೇಳ್ಕೊತಾನೆ. ಕೃಷ್ಣ ಹಿ ಅಕ್ಸೆಪ್ಟ್ಸ್, ಎಸ್. ಸೊ ಹಿ ಟುಕ್ ದ ಚಾರಿಯೇಟ್. ಆ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ರಥ ಬಂದು ರೈಟ್ ಇನ್ ಫ್ರಂಟ್ ಆಫ್ ದಿ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯ ಅವರು ಎಲ್ಲಿರ್ತಾರೆ ಅದರ ಎದುರುಗಡೆ ಬಂದು ರಥವನ್ನು ನಿಲ್ಲಿಸ್ತಾನೆ. ಸೊ ಅರ್ಜುನ ಅಲ್ಲಿಗೆ ಬಂದಾಗ ತನ್ನ ಎದುರಿಗೆ ಕಂಡಂತಹ ದ ಎಂಟೈರ್ ಸೈನ್ಯವನ್ನು ನೋಡ್ತಾನೆ. ನೋಡಿದಾಗ ತನ್ನ ಕಡೆಯ ಸೈನಿಕರು ಇರ್ತಾರೆ, ಕೌರವರ ಕಡೆಯ ಸೈನಿಕರು ಅಲ್ಲಿರ್ತಾರೆ, ಎಲ್ಲರನ್ನೂ ನೋಡ್ತಾನೆ. ನೋಡಿದ ಕೂಡಲೇ ಅರ್ಜುನನ ಬುದ್ಧಿಯಲ್ಲಿ ಒಂದು ರೀತಿಯ ಮತಿಭ್ರಮಣೆ ಉಂಟಾಗುತ್ತೆ. ಸೊ ಇಟ್ ವಾಸ್ ಎ ಗ್ರೇಟ್ ಶಾಕ್ ಫಾರ್ ಅರ್ಜುನ. ಯಾವಾಗ ಅವನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಂತು ಕೌರವರ ಸೇನೆಯನ್ನು ಹಾಗೂ ತನ್ನ ಸೇನೆಯನ್ನು ಒಂದು ರೀತಿಯ ಅವಲೋಕನ ಮಾಡ್ತಾನೆ, ಆಗ ಕೌರವರ ಸೇನೆಯಲ್ಲಿ ಕಂಡುಬಂದಂತಹ ಸೈನ್ಯವನ್ನು ನೋಡಿ ಅವನ ಬುದ್ಧಿಯಲ್ಲಿ ಒಂದು ರೀತಿಯ ದೋಷ ಪ್ರವೇಶವಾಗುತ್ತೆ, ಮತಿಭ್ರಮಣೆ ಉಂಟಾಗುತ್ತೆ. ಯಾಕೆ ಅಂತಂದರೆ ಅವನು ಯಾವಾಗ ಕೌರವರ ಸೇನೆಯನ್ನು ನೋಡ್ತಾನೆ, ಅಂಡ್ ಆಲ್ ಆಫ್ ದೆಮ್ who are there in the Kaurava Sena in the war field, all of them are his relatives. ಎಲ್ಲ ಅರ್ಜುನನ ಸಂಬಂಧಿಗಳು, ಅವನ ಸ್ನೇಹಿತರಿರ್ತಾರೆ, ಸಂಬಂಧಿಗಳಿರ್ತಾರೆ, ಕಸಿನ್ಸು, ಅಂಕಲ್ಲು, ಹೀಗೆ ಅಲ್ಲಿ ಬಂದು ಯುದ್ಧ ಭೂಮಿನಲ್ಲಿ ಬಂದು ಸೇರಿರೋರೆಲ್ಲ ಅರ್ಜುನನಿಗೆ ಇವರೆಲ್ಲ ನನ್ನವರು ಅಂತ ಅನಿಸುತ್ತೆ. ಯಾವಾಗ ಯುದ್ಧ ಭೂಮಿಯಲ್ಲಿ ತನ್ನ ಎದುರು ನಿಂತು ಯುದ್ಧ ಮಾಡುವಂತಹವ್ರನ್ನೇ ಇವರೆಲ್ಲ ನನ್ನವರು ಅಂತ ಅನ್ಕೋತಾನೆ, ಹಿಸ್ ಮೈಂಡ್ ಇಸ್ ಡಿಸ್ಟರ್ಬ್ಡ್. ಸೊ ಅವನಲ್ಲಿ ಅನೇಕ ರೀತಿಯ ಭಾವನೆಗಳು ಒಮ್ಮೆಲೆ ಉಂಟಾಗತ್ತೆ. ಶೋಕರಸ ಅವನಲ್ಲಿ ಉಂಟಾಗತ್ತೆ. ಆ ಶೋಕರಸ ಯಾಕೆ ಅಂತಂದರೆ ಬಿಕಾಸ್ ಆಫ್ ದಟ್ ಸಿಚುಯೇಷನ್. ಸೊ ಯಾವ ಸಿಚುಯೇಷನ್ ಅದು? ಯುದ್ಧ ಭೂಮಿಯಲ್ಲಿ ಭಾಗಿಯಾಗಿ ಬಂದಿರುವಂತಹವರೆಲ್ಲರೂ ಕೂಡ ಅರ್ಜುನನಿಗೆ ಆಪ್ತರಾಗಿರುವಂತಹವರು. ಕಣ್ಣೆದುರಿಗೆ ಭೀಷ್ಮ ಪಿತಾಮಹ ಇದ್ದಾನೆ, ಮತ್ತೊಂದು ಪಕ್ಕದಲ್ಲಿ ಗುರು ದ್ರೋಣಾಚಾರ್ಯ, ಕೃಪಾಚಾರ್ಯ ಅವರೆಲ್ಲ ನಿಂತಿದ್ದಾರೆ. ಭೀಷ್ಮ ಪಿತಾಮಹ ಕೌರವರ ಸೇನೆಯಲ್ಲಿ ತನ್ನ ಎದುರಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಬಂದಿದ್ದರೂ ಕೂಡ
ದಿಸ್ ಭೀಷ್ಮ ಪಿತಾಮಹ, ಅವನಿಗೆ ಅರ್ಜುನ ಅಂತಂದರೆ ಬಹಳ ಪ್ರೀತಿ. ಅವರಿಬ್ಬರ ಮಧ್ಯದಲ್ಲಿ ಎಲ್ಲೂ ಕೂಡ ದ್ವೇಷ ಅನ್ನುವಂತಹದ್ದೇ ಇಲ್ಲ. ಆದರೆ ಈಗ ಯುದ್ಧದ ಕಾರಣದಿಂದ ಅರ್ಜುನ ಒಂದು ಪಕ್ಷ, ಭೀಷ್ಮ ಪಿತಾಮಹ ಅವನ ಎದುರಾಳಿ. ಬಟ್ ಅವರಿಬ್ಬರ ಮಧ್ಯದಲ್ಲಿ ದ್ವೇಷವೇ ಇಲ್ಲ. ದ್ವೇಷವೇ ಇಲ್ಲದೆ ಇದ್ದಾಗ ಹೇಗೆ ಯುದ್ಧವನ್ನು ಮಾಡುವಂತಹದ್ದು? ಸೊ ಇದು ಅವನ ಮನಸ್ಸಿನಲ್ಲಿ ಡಿಸ್ಟರ್ಬ್ ಆಗೋದಕ್ಕೆ ಕಾರಣವಾಯಿತು. ಆ್ಯಂಡ್ ದ್ವೇಷ ಇರಲಿ, ಅಟ್ಲೀಸ್ಟ್ ಭೀಷ್ಮನಿಗೆ ನನ್ನ ಮೇಲೆ ಕೋಪ ಇರಬೇಕಿತ್ತು. ಕೋಪವೇ ಇಲ್ಲ ಅಂತಂದಮೇಲೆ ಇನ್ನು ದ್ವೇಷ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದ್ರೋಣಾಚಾರ್ಯ ಬಹಳ ಪ್ರೀತಿಯಿಂದ ನನಗೆ ಬಿಲ್ಲು ವಿದ್ಯೆಯನ್ನು, ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟಿರುವಂತಹವನು. ಸೊ ಈಸ್ ಎ ಗುರು, ಈಸ್ ಎ ಟೀಚರ್. ಅವರಿಂದ ಯುದ್ಧ ಕಲೆಯನ್ನು ಕಲ್ತಿರೋ ನಾನು ಈಗ ಅವರ ಎದುರಾಗಿ ನಿಂತು ಯುದ್ಧವನ್ನು ಮಾಡುವಂತಹದ್ದಾದರೂ ಹೇಗೆ ಸಾಧ್ಯ? ಇನ್ಫ್ಯಾಕ್ಟ್ ಭೀಷ್ಮನಿಗೆ ಹೇಗೆ ಈ ಅರ್ಜುನ ಬಹಳ ಪ್ರೀತಿ ಪಾತ್ರ ಅಂತ ಅನ್ನಿಸ್ಕೊಂಡಿರ್ತಾನೋ, ಎಕ್ಸಾಕ್ಟ್ಲಿ ಲೈಕ್ ದಟ್ ಈವನ್ ಫಾರ್ ದ್ರೋಣಾಚಾರ್ಯ ಅರ್ಜುನ ಅಂತಂದರೆ ಬಹಳ ಪ್ರೀತಿ. ಅವನ ಅಷ್ಟೂ ಜನ ಶಿಷ್ಯಂದರಲ್ಲಿ ಅರ್ಜುನನನ್ನು ಅವನು ಹೇಳಿರ್ತಾನೆ ಒಂದು ಸಂದರ್ಭದಲ್ಲಿ, ವಿಶ್ವದಲ್ಲಿ ನಿನ್ನನ್ನು ಬಹಳ ದೊಡ್ಡ ಬಿಲ್ಲುಗಾರನನ್ನಾಗಿ ಮಾಡುವಂತಹದ್ದು ನನ್ನ ಏಕೈಕ ಗುರಿ ಅಂತ ಹೇಳಿರ್ತಾನೆ. ಸೊ ದಿಸ್ ದ್ರೋಣಾಚಾರ್ಯನಿಗೆ ಅರ್ಜುನನ ಮೇಲೆ ಅಷ್ಟೊಂದು ಅಭಿಮಾನ, ಅಷ್ಟೊಂದು ಪ್ರೀತಿ ಇರುತ್ತೆ. ಸೊ ಅಂತಹವನ ಜೊತೆ ನಾನು ಹೇಗೆ ಯುದ್ಧವನ್ನು ಮಾಡಲಿ? ಇಟ್ ಈಸ್ ಓಕೆ, ಭೀಷ್ಮ ಪಿತಾಮಹ, ದ್ರೋಣ, ಕೃಪಾಚಾರ್ಯ, ಜೊತೆಗೆ ಈವನ್ ದುರ್ಯೋಧನಾದಿಗಳು, ದುರ್ಯೋಧನ ಆ್ಯಂಡ್ ಬ್ರದರ್ಸ್, ಅವರೆಲ್ಲ ನನಗೆ ಅಣ್ಣ ತಮ್ಮಂದಿರಿದ್ದಂಗೆ. ಅವರೆಲ್ಲ ನನ್ನ ಅಣ್ಣ ತಮ್ಮಂದರು. ಅವರ ಜೊತೆನಲ್ಲಿ ಹೇಗೆ ಯುದ್ಧವನ್ನು ಮಾಡುವಂತಹದ್ದು? ನನ್ನ ಅಣ್ಣ ತಮ್ಮಂದ್ರನ್ನ ನಾನು ಸಾಯಿಸೋದು ಅಂತಂದ್ರೆ ಏನರ್ಥ? ಯುದ್ಧ ನಡೆದ ಪಕ್ಷದಲ್ಲಿ ನೋ ಡೌಟ್ ಇವರೆಲ್ಲ ಸಾಯಬೇಕಾಗತ್ತೆ. ಇವರೆಲ್ಲರ ಸಾವಿಗೆ ನಾನು ಕಾರಣನಾಗಬೇಕಾಗತ್ತೆ. ಭೀಷ್ಮ ಪಿತಾಮಹನನ್ನು ಕಳ್ಕೋತೀನಿ, ದ್ರೋಣಾಚಾರ್ಯ ಕೃಪಾಚಾರ್ಯರನ್ನು ಕಳ್ಕೋತೀನಿ, ದುರ್ಯೋಧನಾದಿಗಳು ಅಂತಂದರೆ ನನ್ನ ಅಣ್ಣ ತಮ್ಮಂದಿರುಗಳು, ಜೊತೆಗೆ ಅವರ ಜೊತೆಗೆ ದುರ್ಯೋಧನಾದಿಗಳ ಜೊತೆಯಲ್ಲಿ ಅನೇಕ ಸ್ನೇಹಿತರು, ಕಸಿನ್ಸು, ಅಂಕಲ್ಗಳು, ಎಲ್ಲ ನನ್ನ ಸಂಬಂಧಿಗಳೇ, ರಕ್ತ ಸಂಬಂಧಿಗಳೇ, ದಾಯಾದಿಗಳು, ಅವರೆಲ್ಲರನ್ನ ನಾನು ಕಳ್ಕೋಬೇಕಾಗತ್ತೆ. ಅವರೆಲ್ಲರನ್ನ ನಾನು ಯುದ್ಧದಲ್ಲಿ ಸಾಯಿಸಬೇಕಾಗತ್ತೆ. ಸೊ ಇವರೆಲ್ಲ ಮರಣವನ್ನು ಹೊಂದುತ್ತಾರೆ ಅಂತಂದರೆ ಅದಕ್ಕೆ ನಾನು ಕಾರಣನಾಗಬೇಕಾಗತ್ತೆ. ಸೊ ಈ ಕಾರಣದಿಂದ ಬಿಕಾಸ್ ಆಫ್ ದಿಸ್ ಸಿಚುಯೇಷನ್ ಅರ್ಜುನನಲ್ಲಿ ಶೋಕ ಉಂಟಾಗತ್ತೆ. ಸೊ ಶೋಕದ ಕಾರಣದಿಂದ ಅರ್ಜುನ ಮೋಹಕ್ಕೆ ಒಳಗಾಗ್ತಾನೆ. ಬಿಕಾಸ್ ಆಫ್ ಶೋಕ ಅವನಲ್ಲಿ ಮೋಹ ಕೂಡ ಪ್ರವೇಶವಾಗುತ್ತೆ. ಮೋಹ ಅಂತಂದರೆ ಇಟ್ ಈಸ್ ಕನ್ಫ್ಯೂಷನ್. ಅರ್ಜುನನಿಗೆ ಚೆನ್ನಾಗಿ ಗೊತ್ತು ಈಗ ಮಾಡಬೇಕಾಗಿರುವಂತಹ ಯುದ್ಧ ಈಸ್ ಬಿಕಾಸ್ ಆಫ್ ದಿ ಧರ್ಮ. ಈ ಒಂದು ಧರ್ಮಯುದ್ಧಕ್ಕಾಗಿ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೀನಿ ಎನ್ನುವಂತಹ ಸತ್ಯ ಅರ್ಜುನನಿಗೆ ಗೊತ್ತು. ಜೊತೆಗೆ ಕೌರವರ ಎದುರಾಗಿ ಯುದ್ಧವನ್ನು ಮಾಡೋದರಿಂದ ಕೌರವರು ನನ್ನ ಅಣ್ಣ ತಮ್ಮಂದರು ಅನ್ನುವಂತಹದ್ದು ಅನೇಕ ವರ್ಷಗಳಿಂದ ಕೂಡ ಅವನಿಗೆ ಆ ಸತ್ಯ ಗೊತ್ತು. ಯಾವಾಗ ಈ ಒಂದು ಯುದ್ಧ ಅನ್ನುವಂತಹದ್ದು ಅನಿವಾರ್ಯ ಅನ್ನೋದು ಗೊತ್ತಾಗುತ್ತೆ, ಹಾಗೂ ಅದಕ್ಕೆ ಮುಂಚೆಯಿಂದಲೇ ಅವನು ಪ್ರಿಪೇರ್ ಆಗಿರ್ತಾನೆ. ಮುಂದೆ ಎಂದೋ ಒಂದು ದಿವಸ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾದಾಗ ಇವರೆಲ್ಲರನ್ನ ನಾನು ಸಾಯಿಸಬೇಕಾಗತ್ತೆ, ಕೊಲ್ಲಬೇಕಾಗತ್ತೆ ಎನ್ನುವಂತಹ ಸತ್ಯ ಅರ್ಜುನನಿಗೆ ಬಹಳ ಹಿಂದಿನಿಂದ ಗೊತ್ತಿರುತ್ತೆ. ಸೊ ಇಟ್ ಈಸ್ ನಾಟ್ ಆಲ್ ಆಫ್ ಎ ಸಡನ್. ಸೊ ಎಷ್ಟೋ ವರ್ಷಗಳಿಂದ ನಾನು ಯುದ್ಧಕ್ಕಾಗಿ ಕಾದಿದ್ದೀನಿ ಅಂತ ಅವನು ಕೂಡ ಹೇಳ್ಕೊಂಡಿರ್ತಾನೆ. ಸೊ ಹೀಗಾಗಿ ಧರ್ಮವನ್ನು ರಾಜ್ಯದಲ್ಲಿ ಪುನಃ ಪ್ರತಿಷ್ಠಾಪಿಸಲೇಬೇಕು. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದರಿಂದ ಯುದ್ಧ ಅನಿವಾರ್ಯ ಆ್ಯಂಡ್ ದಿಸ್ ಯುದ್ಧ ಈಸ್ ಫಾರ್ ಧರ್ಮ ಅನ್ನುವಂತಹ ಸತ್ಯ ಅರ್ಜುನನಿಗೆ ಗೊತ್ತಿರುತ್ತೆ. ಇದು ಗೊತ್ತಿದ್ರೂ ಕೂಡ ಈಗ ಸೈನ್ಯವನ್ನು ನೋಡಿದ ಮೇಲೆ ಅವನಲ್ಲಿ ಕನ್ಫ್ಯೂಷನ್ಸ್ಗಳು ಉಂಟಾಗ್ತಾ ಇದೆ. ದಿಸ್ ಸ್ಟೇಟ್ ಆಫ್ ಹಿಸ್ ಮೈಂಡ್ ಈಸ್ ಕಾಲ್ಡ್ ದಿ ಮೋಹ. ಸೊ ಮೋಹ ಅಂತಂದರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದನ್ನು ಗುರುತಿಸುವುದಕ್ಕೆ ಆಗದೇ ಇರುವಂತಹ ಸ್ಟೇಟ್ ಆಫ್ ಮೈಂಡ್ ಈಸ್ ಕಾಲ್ಡ್ ದಿ ಮೋಹ. ಸೊ ಆಗ
ಅರ್ಜುನನಲ್ಲೂ ಕೂಡ ಒಂದು ರೀತಿಯ ಫಿಯರ್ ಉಂಟಾಗುತ್ತೆ, ಭಯ ಉಂಟಾಗುತ್ತೆ, ಬಿಕಾಸ್ ಆಫ್ ಮೋಹ. ಸೊ ಹಿ ಬಿಕಮ್ಸ್ ನರ್ವಸ್. ಯಾವಾಗ ಅವನಿಗೆ ಹೆದರಿಕೆ ಆಗುತ್ತೆ ಆಗ ಅವನಲ್ಲೂ ಕೂಡ ಒಂದು ರೀತಿಯ ನಡುಕ ಉಂಟಾಗುತ್ತೆ. ಅಂಡ್ ಪರಮಾತ್ಮನಲ್ಲಿ ಅವನು ಹೇಳ್ಕೊತಾನೆ, ಹೇ ಪರಮಾತ್ಮ, ಯುದ್ಧವನ್ನು ಮಾಡಬೇಕು ಅಂತಂದರೆ ಈಗಾಗಲೇ ನನಗೆ ಬಹಳ ಕಷ್ಟ ಆಗ್ತಾ ಇದೆ, ನನ್ನ ದೇಹದಲ್ಲಿ ನಡುಕ ಉಂಟಾಗ್ತಾ ಇದೆ, ನನ್ನ ಕೈಯಿಂದ ದಿಸ್ ಬಿಲ್ಲು ಮತ್ತು ಬಾಣ ಇವೆಲ್ಲ ಜಾರಿ ಬೀಳ್ತಾ ಇದೆ, ಅದನ್ನು ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ಹಿ ಸೇಸ್, ನನ್ನಲ್ಲಿ ನಡುಕ ಉಂಟಾಗ್ತಾ ಇದೆ. ಯಾಕೆ ಅಂತಂದರೆ ದಿಸ್ ಭೀಷ್ಮ, ದ್ರೋಣ, ಕೃಪ ಇವರೆಲ್ಲ ದೇ ಆರ್ ನಾಟ್ ಆರ್ಡಿನರಿ ಸೋಲ್ಜರ್ಸ್. ಭೀಷ್ಮ ಅಂತಂದರೆ ಏನು, ಮಹಾಪರಾಕ್ರಮಿ. ದ್ರೋಣ ನನಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಟ್ಟಂತಹವನು. ಅದೇ ರೀತಿ ಕೃಪಾಚಾರ್ಯ, ಇವರೆಲ್ಲ ದೇ ಆರ್ ಆಲ್ ವೆರಿ ವೆರಿ ಗ್ರೇಟ್ ವಾರಿಯರ್ಸ್. ಸೊ ಇವೆಲ್ಲವನ್ನು ನೆನೆಸ್ಕೊಂಡ್ರೆ ಇಷ್ಟು ದೊಡ್ಡ ಪರಾಕ್ರಮಶಾಲಿಗಳೊಂದಿಗೆ ನಾನು ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾ? ಈ ಒಂದು ಕನ್ಫ್ಯೂಷನ್ ಅವನಲ್ಲಿ ಉಂಟಾಗಿ ಮೋಹಕ್ಕೆ ಒಳಗಾಗಿ, ಶೋಕಕ್ಕೆ ಒಳಗಾಗಿ ಈಗ ಅವನಲ್ಲಿ ಭಯ ಕೂಡ ಉಂಟಾಗ್ತದೆ. ದೇರ್ ಇಸ್ ಅ ಫಿಯರ್ ಇನ್ ಅರ್ಜುನ. ಸೊ ಶೋಕ, ಮೋಹ, ಭಯ ಇವೆಲ್ಲ ಅರ್ಜುನನಲ್ಲಿ ಉಂಟಾಯಿತು. ಮತ್ತು ಅರ್ಜುನ ಶ್ರೀಕೃಷ್ಣನಲ್ಲಿ ಇವೆಲ್ಲವನ್ನು ಹೇಳ್ಕೊತಾನೆ, ಇಂತಹ ಬದಲಾವಣೆಗಳು ನನ್ನಲ್ಲಿ ಆಗಿದೆ. ಈಗ ನಾನಿಲ್ಲಿ ಬಂದು ಸೈನ್ಯವನ್ನು ನೋಡಿದ ನಂತರದಲ್ಲಿ ಈ ರೀತಿ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಹಾಗೂ ಈ ಬದಲಾವಣೆಗಳನ್ನು ನಾನು ಜೊತೆಯಲ್ಲಿ ಇಟ್ಕೊಂಡು ಹೆದರಿಕೆ ಆಗಿದೆ ನನಗೆ, ನಾನು ಯಾಕೆ ಯುದ್ಧವನ್ನು ಮಾಡ್ತಾ ಇಲ್ಲ ಅನ್ನೋಂತಹದ್ದಕ್ಕೆ ದೀಸ್ ಆರ್ ಆಲ್ ದ ರೀಸನ್ಸ್ ಐ ಡೋಂಟ್ ವಾಂಟ್ ಟು ಫೈಟ್ ಅಂತ ಹೇಳ್ತಾರೆ. ನನಗೆ ಹೆದರಿಕೆ ಆಗಿದೆ, ನಡಕ ಉಂಟಾಗ್ತದೆ, ಐ ವಿಲ್ ನಾಟ್ ಫೈಟ್. ವೈ ಐ ವಿಲ್ ನಾಟ್ ಫೈಟ್ ಅನ್ನೋದಕ್ಕೆ ಇವೆಲ್ಲ ಕಾರಣಗಳನ್ನು ಕೂಡ ಕೊಡ್ತಾನೆ. ಆದ್ದರಿಂದ ಕೊಟ್ಟಂತಹ ಕಾರಣಗಳು ಸೌಂಡ್ಸ್ ಫೈನ್, ಬಟ್ ಇವೆಲ್ಲ ಆ ರೀತಿ ಕಾಣುತ್ತೆ, ಬಟ್ ದೇ ಆರ್ ಆಲ್ ಎಗೇನ್ಸ್ಟ್ ಕ್ಷಾತ್ರ ಧರ್ಮ. ಯುದ್ಧ ಇನ್ನೇನು ಪ್ರಾರಂಭವಾಗಬೇಕು ಅನ್ನೋ ಅಷ್ಟರಲ್ಲಿ ದ ಲೀಡಿಂಗ್ ಪರ್ಸನ್ ಲೈಕ್ ಅರ್ಜುನ, ಅವನೇ ನನಗೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಆಗ ಪರಿಸ್ಥಿತಿ ಇನ್ನು ಹೇಗಿರಬಹುದು? ಸೊ ಕೃಷ್ಣ ಫೈಂಡ್ಸ್ ದಿಸ್ ಈಸ್ ದಿ ರೈಟ್ ಟೈಮ್, ದಿಸ್ ಈಸ್ ದಿ ರೈಟ್ ಟೈಮ್. ಸೊ ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಯುದ್ಧ ಮಾಡೋದಿಲ್ಲ ಅಂತಂದರೆ ನೀನು ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಾಗಿದೆಯಾ ಅಂತಲೇ ಅರ್ಥ. ಶಸ್ತ್ರವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳ್ಕೊಳ್ಳುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ ಅಲ್ಲ. ಈ ಯುದ್ಧ ಭೂಮಿಯಲ್ಲಿ ನೀನು ನೋಡ್ತಾ ಇರೋಂತಹವರು ಸ್ನೇಹಿತರು, ಬಂಧುಗಳು ಅಂತ ಹೇಳಿ ಅವರನ್ನು ನೀನು ಆ ರೀತಿ ಸಂಬಂಧವನ್ನು ಗುರುತಿಸ್ತಾ ಇದೆಯಾ. ಆದರೆ ಯುದ್ಧ ಭೂಮಿಯಲ್ಲಿ ನೀನು ಯುದ್ಧ ಮಾಡಬೇಕಾಗಿರುವಂತಹದ್ದು ಧರ್ಮಕ್ಕೆ, ಅಧರ್ಮದ ವಿರುದ್ಧವಾಗಿ ನೀನು ಯುದ್ಧವನ್ನು ಮಾಡಬೇಕಾಗಿದೆ. ಸೊ ಅಧರ್ಮಕ್ಕೆ ವಿರುದ್ಧವಾಗಿ ಇರೋಂತಹವರು ಅಂತಂದಮೇಲೆ ಅವ್ರನ್ನ ನೀನು ಹೇಗೆ ಸಂಬಂಧಿಗಳು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಆದ್ದರಿಂದ ಆ ರೀತಿ ಯೋಚನೆ ಮಾಡಬೇಡ. ನೀ ಹೇಳ್ತಾ ಇದೀಯ ನಾನು ಯುದ್ಧವನ್ನು ಮಾಡೋದಿಲ್ಲ, ನನಗೆ ರಾಜ್ಯ ಬೇಡ, ನಾನು ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಅಂತಲೇ ಹೇಳ್ಕೊತಾ ಇದೆಯಾ. ಸೊ ಅದರಿಂದ ಇಟ್ಸ್ ಆಲ್ ಅಗೇನ್ಸ್ಟ್ ಯುವರ್ ಕ್ಷಾತ್ರ ಧರ್ಮ. ಸೊ ಇವೆಲ್ಲವನ್ನು ಬೇಸ್ ಮಾಡಿಕೊಂಡು ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾನೆ. ಹಿ ಸ್ಟಾರ್ಟ್ಸ್ ಟ್ರಾನ್ಸ್ಫರಿಂಗ್ ದಿ ನಾಲೆಡ್ಜ್, ದಿ ರೈಟ್ ನಾಲೆಡ್ಜ್. ಸೊ ದಿಸ್ ಗಿವಿಂಗ್ ರೈಟ್ ನಾಲೆಡ್ಜ್ ಈಸ್ ಕಾಲ್ಡ್ ದಿ ಭಗವದ್ಗೀತೆ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ವಾಟ್ ಈಸ್ ಧರ್ಮ? ಯಾವ ರೀತಿಯಲ್ಲಿ ಧರ್ಮವನ್ನು ನಾವು ಫಾಲೋ ಮಾಡಬೇಕು, ಧರ್ಮ ಮಾರ್ಗವನ್ನು ಫಾಲೋ ಮಾಡೋದರಿಂದ ಉಪಯೋಗ ಏನು, ಇವೆಲ್ಲವನ್ನು ತಿಳಿಸ್ಕೊಡ್ತಾನೆ. ಮತ್ತು ಈ ಧರ್ಮವನ್ನು ಫಾಲೋ ಮಾಡಬೇಕಾದ್ರೆ ನಮ್ಮ ಗುರಿ ಹೇಗಿರಬೇಕು,
ನಮ್ಮ ಉದ್ದೇಶ ಹೇಗಿರಬೇಕು. ಮತ್ತು ಅವನು ಹೇಳ್ತಾನೆ, ವೆನ್ ಅದರ್ಸ್ ಆರ್ ನಾಟ್ ಕೇರಿಂಗ್ ಫಾರ್ ಧರ್ಮ, ನಾವು ಯಾಕೆ ಫಾಲೋ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತಾನೆ. ಇಲ್ಲಿ ಮತ್ತೊಬ್ಬ ಧರ್ಮದಿಂದ ಒಳ್ಳೆಯದಿಂದ ಇದಾನೋ ಇಲ್ವೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬೈ ಬೀಯಿಂಗ್ ಗುಡ್, ಡೂಯಿಂಗ್ ಧರ್ಮ, ಒನ್ ಕ್ಯಾನ್ ರಿಯಲೈಸ್ ಗಾಡ್. ಗಾಡ್ ಅಂತಂದರೆ ಇಟ್ ಈಸ್ ದಿ ಫಿಲಾಸಫಿ ಆಫ್ ದಿ ದೈವತ್ವ. ಇಟ್ ಈಸ್ ಕಾಲ್ಡ್ ದಿ ಗಾಡ್ನೆಸ್. ಸೊ ಧರ್ಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ರೆಸ್ಟ್ರಿಕ್ಟೆಡ್ ಟು ಸಮಥಿಂಗ್. ಇಟ್ ಈಸ್ ದೇರ್ ಅಟ್ ಎವ್ರಿ ಲೆವೆಲ್ ಆಫ್ ಅವರ್ ಲೈಫ್. ಸೊ ಇಟ್ ಆಲ್ಸೋ ಮೀನ್ಸ್ ದಟ್ ಆಲ್ವೇಸ್ ಯು ಹ್ಯಾವ್ ಟು ಫಾಲೋ ದಿ ಧರ್ಮ. ವೆನ್ ಇಟ್ ಈಸ್ ಅಂಡರ್ಸ್ಟುಡ್, ಆಗ ಸೊಸೈಟಿನಲ್ಲಿ ಎಲ್ಲರೂ ಕೂಡ ಧರ್ಮವನ್ನು ಫಾಲೋ ಮಾಡ್ತಾರೆ. ಬಿಕಾಸ್ ಎವ್ರಿ ಒನ್ ಈಸ್ ಫಾಲೋಯಿಂಗ್ ದಿ ಧರ್ಮ, ಎವ್ರಿ ಒನ್ ಫೀಲ್ಸ್ ಹ್ಯಾಪಿ. ದಿಸ್ ಈಸ್ ವಾಟ್ ಟಾಟ್ ಟು ಅರ್ಜುನ ಬೈ ಶ್ರೀಕೃಷ್ಣ. ದಿಸ್ ಈಸ್ ಭಗವದ್ಗೀತೆ. ಸೊಸೈಟಿಯಲ್ಲಿ ಎವ್ರಿ ಒನ್ ಈಸ್ ಫೀಲಿಂಗ್ ಹ್ಯಾಪಿ. ಅದಕ್ಕೆ ಏನು ಮಾಡಬೇಕು? ದಟ್ ಈಸ್ ದಿ ನಾಲೆಡ್ಜ್ ಕೃಷ್ಣ ಈಸ್ ಟ್ರಾನ್ಸ್ಫರಿಂಗ್ ಟು ಅರ್ಜುನ. ದಟ್ ನಾಲೆಡ್ಜ್ ಇಸ್ ಕಾಲ್ಡ್ ದಿ ಭಗವದ್ಗೀತೆ. ಸೊ ಭಗವಾನ್ ಶ್ರೀಕೃಷ್ಣ ಇಂತಹ ಒಂದು ಉಪದೇಶವನ್ನು ಯುದ್ಧ ಭೂಮಿಯಲ್ಲಿ, ಯುದ್ಧ ಭೂಮಿ ಅಂತಂದರೆ ದೇರ್ ಇಸ್ ಸೋ ಮಚ್ ಆಫ್ ಟೆನ್ಷನ್ ಈಸ್ ಕ್ರಿಯೇಟೆಡ್ ಇನ್ ದಿ ವಾರ್ ಫೀಲ್ಡ್. ಸೊ ಇಂತಹ ಸನ್ನಿವೇಶದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾನೆ. ಸೊ ಹಿ ಸೇಸ್, ಯುದ್ಧ ಮಾಡುವಂತಹದ್ದು ನಿನ್ನ ಧರ್ಮ. ಕರ್ಮಯೋಗದೊಂದಿಗೆ ನೀನು ಯುದ್ಧವನ್ನು ಮಾಡಬೇಕಾಗತ್ತೆ. ದಟ್ ಈಸ್ ಯುವರ್ ಧರ್ಮ. ಧರ್ಮ ಅಂತ ತಿಳಿದು ನೀನು ಕರ್ಮವನ್ನು ಮಾಡು. ಇಟ್ಸ್ ಎ ಸರ್ವೀಸ್. ಸೊ ಅದನ್ನು ಸೇವಾ ಅಂತ ತಿಳಿದು ನೀನು ಮಾಡು. ಕರ್ಮವನ್ನು ಮಾಡಿದ ನಂತರದಲ್ಲಿ ಫಲದ ಅಪೇಕ್ಷೆ ಬೇಡ. ಜಸ್ಟ್ ಡೂ ವಾಟ್ ಈಸ್ ರಿಕ್ವೈರ್ಡ್. ವೈ ಡು ಯು ಥಿಂಕ್ ನಾನು ಅವ್ರನ್ನ ಕೊಲ್ತೀನಿ, ಇವ್ರನ್ನ ಕೊಲ್ತೀನಿ, ಹೀಗಾಗತ್ತೆ ಹಾಗಾಗತ್ತೆ, ಏನಾಗತ್ತೆ, ಏನಾಗಬೇಕು, ಯು ಡೋಂಟ್ ಎಕ್ಸ್ಪೆಕ್ಟ್. ಅದರಿಂದ ಆ್ಯಸ್ ಎ ಸೇವಾ, ಆ್ಯಸ್ ಎ ಸರ್ವೀಸ್ ಯು ಫೈಟ್. ಸೊ ಫಲದ ಅಪೇಕ್ಷೆ ಬೇಡ. ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ, ಆ್ಯಸ್ ಎ ಕರ್ತವ್ಯ, ಆ್ಯಸ್ ಎ ಕ್ಷಾತ್ರ ಧರ್ಮ ಯು ಹ್ಯಾವ್ ಟು ಫೈಟ್. ಆ ರೀತಿಯಲ್ಲಿ ನೀನು ಕರ್ಮವನ್ನು ಮಾಡು. ನೀನು ಯುದ್ಧ ಮಾಡ್ತಾ ಇದೆಯಲ್ಲ, ದಟ್ ಈಸ್ ಯುವರ್ ಕರ್ಮ. ಸೊ ಹೀಗೆ ಸೂಕ್ಷ್ಮವನ್ನು ಅರಿತು ನೀನು ಕರ್ಮವನ್ನು ಮಾಡಿದಾಗ ನೀನು ಏನು ಒಂದು ಯುದ್ಧವನ್ನು ಮಾಡ್ತೀಯ, ಆ ಯುದ್ಧ ಅನ್ನುವಂತಹ ಕರ್ಮ ಯೋಗವಾಗಿ ಬದಲಾಗುತ್ತೆ. ಸೊ path towards the God, that is true karma, that secret is also revealed in the Bhagavad Gita. So Bhagavad Gita ಅರ್ಥ ಆಗಬೇಕು ಅಂತಂದರೆ we need proper guidance also. So many Mahatmas, they have written commentaries on Bhagavad Gita. ಅನೇಕರು ಭಗವದ್ಗೀತೆಯ ಬಗ್ಗೆ ದೀರ್ಘವಾಗಿ ತಮ್ಮ ತಮ್ಮ ವಿಚಾರವನ್ನು ಬರೆದಿದ್ದಾರೆ. ಬಟ್ ಅವುಗಳಲ್ಲಿ ಬಹಳ ಪ್ರಾಚೀನವಾದ ಭಾಷ್ಯ ಅಂತಂದರೆ ಭಗವಾನ್ ಶ್ರೀ ಆದಿಶಂಕರಾಚಾರ್ಯ ಅವರು ಬರೆದಿರುವಂತಹ ಕಾಮೆಂಟರಿ. ಆ ನಂತರದಲ್ಲಿ ಅನೇಕ ಮಹನೀಯರುಗಳು, ಅನೇಕ ಆಚಾರ್ಯರುಗಳು ಭಾಷ್ಯವನ್ನು ಬರೆದಿದ್ದಾರೆ. ಸೊ ಬಿಫೋರ್ ವಿ ಎಂಟರ್ ಇಂಟು ಭಗವದ್ಗೀತಾ, ಈ ಭಗವದ್ಗೀತೆಗೆ ಮಧುಸೂದನ ಸರಸ್ವತಿ ಅನ್ನುವಂತಹ ಸಂತ ಅವರು ಕೊಟ್ಟಿರುವಂತಹ ಕೆಲವು ಧ್ಯಾನ ಶ್ಲೋಕಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆವಾಗ ಆ ಧ್ಯಾನ ಶ್ಲೋಕದಲ್ಲಿ ಹೇಳಿರುವಂತಹ ಅನೇಕ ಸತ್ಯಗಳು, ಅದರ ಹಿನ್ನೆಲೆ ಅವೆಲ್ಲವೂ ಕೂಡ ಮತ್ತಷ್ಟು ನಮಗೆ ಈಸಿ ಮಾಡುತ್ತೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ವಿ ಶಾಲ್ ಸ್ಟಾರ್ಟ್ ದಿ ಧ್ಯಾನ ಶ್ಲೋಕಾಸ್ ಆಲ್ಸೋ. So by understanding the Dhyana shlokas, then it is very easy to understand Bhagavad Gita. So Dhyana shloka is also very powerful knowledge. So Dhyana ಶ್ಲೋಕವನ್ನು ಅಭ್ಯಾಸ ಮಾಡಿ ಆ ನಂತರದಲ್ಲಿ ವಾಟ್ ಈಸ್ ದೇರ್ ಇನ್ ಭಗವದ್ಗೀತಾ, ವಾಟ್ ಈಸ್ ಭಗವದ್ಗೀತಾ,
That we will try to see after studying this ಧ್ಯಾನ ಶ್ಲೋಕ. ಮತ್ತಷ್ಟು ವಿಚಾರವಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.